ಅದಕ್ಕೆ ಇದು ಅಂತಃಕರಣ ಏನಿದು? ಬಂಗಾರ ಮತ್ತು ಬಂಗಾರದ ಆಭರಣ. ಬಂಗಾರ ಕಾರಣ, ಆಭರಣ ಕಾರ್ಯ. ಅದರಂಗ ಈ ಅಂತಃಕರಣ ಅಂತ ಏನದಲ್ಲ, ಇದು ಕಾರ್ಯ. ಇದರ ಕಾರಣ ಯಾವುದು? ನಿಮ್ಮಲ್ಲಿ 3 ಶರೀರದ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. 3 ಶರೀರದವು. ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಇನ್ನ ಒಂದು ಕಾರಣ ಶರೀರ. ಕಾರಣ ಶರೀರದಾಗ ಏನದ? ಅಜ್ಞಾನ ಅದ. ಏನದ ಅಜ್ಞಾನ ಅಂದ್ರೆ ಜೀವ ಬ್ರಹ್ಮರ ಏಕತ್ವದ ಬಗ್ಗೆ ಅಜ್ಞಾನ. ಜೀವ ಜಗತ್ತಿನ ಬಗ್ಗೆ ಅಜ್ಞಾನ. ಭೇದ. ಜೀವ ಬೇರೆ, ಜಗತ್ ಬೇರೆ, ಈಶ್ವರ ಬೇರೆ, ಶುದ್ಧ ಬ್ರಹ್ಮ ಬೇರೆ. ಇವೆಲ್ಲ ಓಸು ಬೇರೆ 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 ಇದ್ದಂಗ ನಿಮಗೆ ಅನಿಸಿ ಅದಕ್ಕೆ ಏನು ಕಾರಣ ಆಗ್ಯದ ಅಂತಂದ್ರ ನಿಮಗ ದುಃಖ ಮತ್ತು ಭಯಗಳು ಉಂಟಾಗ್ಯಾವ ಅದರ ಪರಿಣಾಮದಿಂದ. ಯಾಕ? ಹುಟ್ಟಿದಾಗಿ ನಡೆದು ಇಲ್ಲಿ ತನಕ ಭೇದವಾದಿಗಳ ಸಂಘದಾಗೆ ಬದುಕೀವಿ. ದೇವರು ಬೇರೆ, ನಾನೇ ಬೇರೆ ಅಂತೇಳಿ. ಅಲ್ಲಿಂದ ಇಲ್ಲಿ ತನಕ ನಮ್ಮ ಜೀವನ ಅಂತವ್ರ ಕೈಗೆ ಹುಟ್ಟೆ ಬಂದದಿಲ್ರಿ. ದೇವ್ರು ಬೇರೆ, ನಾ ಬೇರೆ. ದೇವ್ರಿಗೆ ನಮಸ್ಕಾರ ಮಾಡು, ದೇವ್ರ ಪೂಜೆ ಮಾಡು, ದೇವ್ರ ಅದು ಮಾಡು, ದೇವ್ರ ಇದು ಮಾಡು ಅಂತೇಳಿ ಈ ಭೇದವಾದಿಗಳ ಸಂಘದಾಗ ಇಡೀ ಆಯುಷ್ಯ ಕಳೆದದ್ದಕ್ಕೆ ಏನಾಗ್ಯದ? ಆ ದೇವ್ರು ಬೇರೆ, ನಾವು ಬೇರೆ ಅಂತ ತಿಳ್ಕೊಂಡಿವಿ. ಈ ಭೇದದಿಂದ ಏನಾಗ್ಯದ? ಭಯ, ದುಃಖ, ಚಿಂತೆ ಏನೆಲ್ಲ ಆಗ್ಬಿಟ್ಟದ. ಅದಕ್ಕೆ ಈ ಒಂದು ಅಜ್ಞಾನ ಏನಾಗಬೇಕಾಗ್ಯದ? ಸತ್ಶಾಸ್ತ್ರ, ಸದ್ಗುರುಗಳ ಅಮೃತವಾಣಿ ಶ್ರವಣ ಮಾಡಿ ಜೀವ, ಜಗತ್ತು, ಈಶ್ವರ ಇವೆಲ್ಲ ನನ್ನ ಅನಿಸಿಕೆಗಳು ಏನೇನದವ ಇವೆಲ್ಲ ಮಿಥ್ಯೆ ಅದವ. ಬ್ರಹ್ಮ ಒಂದೇ ಸತ್ಯ ಅದ. ಇರುವಿಕೆಯಲ್ಲಿ ಎಲ್ಲ ಬ್ರಹ್ಮ ಸ್ವರೂಪನೇ ಆದ. ತೋರುವಿಕೆಯಲ್ಲಿ ಜೀವ, ಜಗತ್ತು, ಈಶ್ವರ ಅಂತ ಬೇರೆ ಬೇರೆ ಕಾಣ್ಲಿಕ್ಕತ್ತದ. ಜಗತ್ತಂದ್ರೂ ಶುದ್ಧ ಬ್ರಹ್ಮನೇ, ಜೀವ ಅಂದ್ರೂ ಶುದ್ಧ ಬ್ರಹ್ಮನೇ, ಈಶ್ವರ ಅಂದ್ರೂ ಶುದ್ಧ ಬ್ರಹ್ಮನೇ. ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಇನ್ನ ಹೇಳಿದ್ರು ಕಲ್ಯಾಣಪ್ಪ. ಏನ್ ಹೇಳಿದ್ರು? ಬ್ರಹ್ಮಜ್ಞಾನಿಗಳ ಕಣ್ಣಿಗೆ ಬ್ರಹ್ಮ ಬಿಟ್ರೆ ಬೇರೆ ಏನು ಕಾಣಂಗಿಲ್ಲ. ಅಜ್ಞಾನಿಗಳ ಕಣ್ಣಿಗೆ ಜೀವ ಬೇರೆ, ಜಗತ್ತು ಬೇರೆ, ಈಶ್ವರ ಬೇರೆ, ಹಿಂಗೆಲ್ಲ ಕಾಣುತ್ತೆ ಭೇದಜ್ಞಾನ. ಅದಕ್ಕೆ ಕಾರಣ ಶರೀರ ಅಂತಂದ್ರ ಯಾವ ರೀತಿ ಸ್ಥೂಲ ಶರೀರದಾಗ 25 ತತ್ವ ಅದಾವ, ಸೂಕ್ಷ್ಮ ಶರೀರದಾಗ 17 ತತ್ವ ಅದಾವ. ಆಗ ಕಾರಣ ಶರೀರದಾಗ ಎಷ್ಟು ತತ್ವ ಅದಾವ್ರಿ ಅಂತ ಕೇಳಿದ್ರ ಅಲ್ಲಿರೋದು ಒಂದೇ ಒಂದು ಅವಿದ್ಯೆ, ಗೊತ್ತಿಲ್ಲದಿರುವಿಕೆ, ತಿಳುವಳಿಕೆ ಇಲ್ಲದಿರುವಿಕೆ. ಏನ್ ತಿಳುವಳಿಕೆ ಇಲ್ಲ? ಜೀವ, ಜಗತ್ತು, ಈಶ್ವರ ಎಲ್ಲ ಬ್ರಹ್ಮ ಸ್ವರೂಪನೇ ಅನ್ನೋದು ತಿಳುವಳಿಕೆ ಇಲ್ಲ. ಆ ತಿಳುವಳಿಕೆ ಇಲ್ಲದಂತ ಒಂದು ನಿಮ್ಮೊಳಗ ಏನು ಅವಿದ್ಯೆ ಅದಲ್ಲ, ಅದಕ್ಕೆ ಒಂದು ಶರೀರ ಅಂದ್ರು. ಅಜ್ಞಾನ, ಅವಿದ್ಯೆ. ಆ ಅವಿದ್ಯೆಯನ್ನ ಶರೀರಕ್ಕೆ ಕಾರಣ ಶರೀರ ಅಂದ್ರು. ಆ ಕಾರಣ ಶರೀರ ಅಂದ್ರೆ ಬಂಗಾರ ಇದ್ದಂಗ ನಿಮ್ಮ ಅಂತಃಕರಣ, ಬುದ್ಧಿ, ಮನ, ಚಿತ್ತ, ಅಹಂಕಾರ ಏನ ಅದಲ್ಲ ಅಂತಃಕರಣ, ಅದು ಏನದ? ಆಭರಣ ಇದ್ದಂಗ. ಅದು ಆಭರಣ ಇದ್ದಂಗ.
ಈಗ ಆ ಒಂದು ಅಜ್ಞಾನ ನಾಶ ಆಯಿತು ಅಂದ್ರೆ ಕಾರಣ ಶರೀರ ನಿಮ್ಮ ಸಾಧನೆ ಆಧ್ಯಾತ್ಮ ಸಾಧನೆ ಮಾಡುವುದರಿಂದ ಅಜ್ಞಾನ ನಾಶ ಆಯಿತು ಅಂತಂದ್ರೆ ಏನಾಗ್ತದ? ಅಜ್ಞಾನ ನಾಶ ಆಯಿತು, ಕಾರಣ ನಾಶ ಆಯಿತು ಅಂದ್ರ ಅದರ ಕಾರ್ಯವಾದ ಅಂತಃಕರಣನು ನಾಶ ಆಗ್ತದ. ಆ ಅಂತಃಕರಣ ಏನಿದ್ದಂಗ ಅದ? ಕನ್ನಡಿ ಇದ್ದಂಗ, ಹೌದಿಲ್ಲ? ಅಂತಃಕರಣ ಕನ್ನಡಿ ಇದ್ದಂಗ ಅದಲ್ರಿ. ಕನ್ನಡಿ ನಾಶ ಆಯ್ತು ಅಂತಂದ್ರೆ ಏನಾಯ್ತು? ಕನ್ನಡಿ ಒಳಗ ಏನ್ರಿ ಏನಾಯ್ತು? ಪ್ರತಿಬಿಂಬನು ನಾಶ. ಚಿದಾಭಾಸ, ಕನ್ನಡಿಯೊಳಗಿಂದ ಚಿದಾಭಾಸ ಏನಾಗ್ತದ? ನಾಶ. ಚಿದಾಭಾಸನ ಸ್ವರೂಪ ನಾಶ. ಚಿದಾಭಾಸನ ಸ್ವರೂಪ ನಾಶ ಆಗಿ ಏನಾಗ್ತದ? ಅಜ್ಞಾನ ಶರೀರ ಹೋಗಿ ಜ್ಞಾನ ಶರೀರ ಆಗಿರ್ತದೆ. ಅದೇನಾಗ್ತದ? ಕೂಟಸ್ಥನೊಳಗ ಏಕಾಗ್ತದೆ. ಅಲ್ಲಿ ಬಿಂಬ ಒಂದೇ ಉಳಿತು. ಹೆಂಗಾಗ್ತದೆ ಇದು ವರ್ಕ್ ಅಂತ? ಎಲ್ಲಿ ತನಕ ನೀವು ನಿಮ್ಮ ಅಂತಃಕರಣದಲ್ಲಿ ನಿಮ್ಮ ಪ್ರತಿಬಿಂಬವನ್ನ ನೋಡಿಕೊಂಡು ಆ ಪ್ರತಿಬಿಂಬನೇ ನಾನು ಅಂತ ತಿಳ್ಕೊಂಡು, ಆ ಪ್ರತಿಬಿಂಬ ನಾನು ಅಂತ ತಿಳ್ಕೊಂಡದ್ರ ಪರಿಣಾಮ ಏನಾಗ್ಯದ? ಹುಟ್ಟವನು ನಾನೇ, ಈ ಜಗತ್ತಿನೊಳಗ ಜೀವನ ಮಾಡ್ಲಕತ್ತವನು ನಾನೇ, ಮುಂದೆ ವಯಸ್ಸಾಗಿ ಸಾಯವನು ನಾನೇ, ಪುಣ್ಯ ಪಾಪಗಳ ಕರ್ತೃ ನಾನೇ, ಸುಖ ದುಃಖಗಳ ಭೋಕ್ತೃನು ನಾನೇ. ಹೆಂಗದು? ಯಾಕ ಹಿಂಗ ಅನ್ಸ್ಲಕತ್ತದ ಅಂತಂದ್ರೆ ಆ ಪ್ರತಿಬಿಂಬನೇ ನಾನು ಅದೀನಿ ಅಂತ ತಿಳ್ಕೊಂಡದ್ದು. ಆ ಪ್ರತಿಬಿಂಬ ಎಲ್ಲಿ ಉಂಟಾಯ್ತು? ಅಂತಃಕರಣದಾಗ ಉಂಟಾಯ್ತು. ಅಂತಃಕರಣ ಎದರ ಕಾರ್ಯ? ಕಾರಣ ಶರೀರದ ಕಾರ್ಯ. ಕಾರಣ ಶರೀರದೊಳಗೆ ಏನದ? ಅಜ್ಞಾನ ಅದ, ಭೇದ ಭಾವ ಅದ, ಜೀವ, ಜಗತ್ತು, ಈಶ್ವರ, ಶುದ್ಧ ಬ್ರಹ್ಮ ಎಲ್ಲ ಬೇರೆ 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 ಅಂತ ಅನಿಸಿದ್ದಂತ ಒಂದು ಅಜ್ಞಾನದ. ಆ ಜೀವ, ಜಗತ್ತು, ಈಶ್ವರ ಏನದವ ಇವೆಲ್ಲ ತೋರಿಕೆಗಳು. ಅಲ್ಲಿ ಇರುವುದು ಕೇವಲ ಬ್ರಹ್ಮ ಒಂದೇ, ಶುದ್ಧ ಬ್ರಹ್ಮ ಒಂದೇ. ಸತ್ಶಾಸ್ತ್ರ, ಸದ್ಗುರುಗಳ ಅಮೃತ ವಾಣಿ ಶ್ರವಣ ಮನನ ನಿಧಿಧ್ಯಾಸನ ತತ್ವ ಪದಾರ್ಥ ಶೋಧನ ಮಾಡಿ ಆ ಭೇದ ಬುದ್ಧಿಯನ್ನು ಕಳ್ಕೊಂಡು ಕೇವಲ ಏನಾಯ್ತು? ಶುದ್ಧ ಬ್ರಹ್ಮ ಒಬ್ಬನೇ ಇದ್ದಾನೆ. ಉಳಿದದ್ದು ಯಾವುದು ಏನು ನಮಗ್ ತೋರ್ಲಕತ್ತದ ಅದೆಲ್ಲ ಶುದ್ಧ ಬ್ರಹ್ಮ ಸ್ವರೂಪನೇ ಅದ. ನಮಗ ಈ ಬ್ರಹ್ಮಜ್ಞಾನ ಇಲ್ಲದಕ್ಕ ನಾಮರೂಪಾದಿಗಳಾಗಿ ಬೇರೆ ಬೇರೆ ಕಾಣ್ತಿತ್ತು ಅಂತೇಳಿ ನಾನು ಏನು ನೋಡ್ಲಕತ್ತೀನಿ, ಈ ಜಗತ್ತನ್ನ, ಈ ಜೀವಗಳನ್ನ, ಈಶ್ವರನ ಲೀಲೆಗಳನ್ನ, ಇದೆಲ್ಲ ಬ್ರಹ್ಮನ ಲೀಲೆನೇ ಅದ. ಬ್ರಹ್ಮನೇ ಜಗತ್ತಾಗಿ ತೋರ್ಲಕತ್ತನ, ಬ್ರಹ್ಮನೇ ಜೀವಿಗಳಾಗ್ಯಾನ ಅಂತೇಳಿ ಈ ರೀತಿ ಎಲ್ಲ ಬ್ರಹ್ಮನನ್ನು ಬಿಟ್ಟು ಬೇರೆ ಏನನ್ನೂ ತಿಳ್ಕೊಳ್ಳಾರ್ದಂತ, ನೋಡ್ಲಾರ್ದಂತ ಒಂದು ಸ್ಥಿತಿ. ಆ ಸ್ಥಿತಿ ಏನಾಯ್ತು? ಬ್ರಹ್ಮನನ್ನೇ ನೋಡು, ಬೇರೆ ಏನನ್ನೂ ನೋಡಲಾರ್ದಂಥದ್ದೊಂದು ಸ್ಥಿತಿ. ಆ ಸ್ಥಿತಿ
ಉಂಟಾಗಿದ್ದಕ್ಕೆ ಏನಾಯ್ತು? ಅಜ್ಞಾನ ಶರೀರ ಅಂದ್ರೆ ಕಾರಣ ಶರೀರ ನಷ್ಟ ಆಯ್ತು. ಕಾರಣ ಶರೀರ ನಷ್ಟ ಆದ್ರೆ ಅಖಂಡ ಬ್ರಹ್ಮನನ್ನ ನೋಡುವ ಎತ್ತ ನೋಡಿದಡ ಅತ್ತ ನೀನೇ ದೇವ, ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ, ಏನೂ ಇಲ್ಲ, ಎಲ್ಲೂ ಇಲ್ಲ, ಎಂದೂ ಇಲ್ಲ ಅಂತ ನಿಮ್ಗೆ ಯಾವಾಗ ಉಂಟಾಗ್ತದ ಆವಾಗ ಕಾರಣ ಶರೀರ ನಷ್ಟ ಆಗಿದ್ಮೇಲೆ ಬಂಗಾರನೇ ನಷ್ಟ ಆದ್ಮೇಲೆ ಬಂಗಾರದ ಆಭರಣ ಹೆಂಗಿರ್ತವ? ಬಂಗಾರದ ಆಭರಣನು ನಷ್ಟ ಆಯ್ತು. ಪ್ರತಿಬಿಂಬ ಅಂದ್ರೆ ಪ್ರತಿಬಿಂಬಕ್ಕೆ ಕಾರಣವಾದ ಅಂತಃಕರಣನು ನಷ್ಟ ಆಯ್ತು. ಅಂತಃಕರಣ ಅಂದ್ರೆ ಏನು? ಕಾರಣ ಶರೀರದ ಕಾರ್ಯ. ಹೌದಲ್ರಿ? ತಿಳಿಲಕತ್ತು ಹೇಳಿದ್ದು ಹ್ಯಾಂಗ ನಷ್ಟ ಆಗಿ ಚಿದಾಭಾಸ ತನ್ನ ಸ್ವರೂಪವನ್ನ ನಷ್ಟ ಮಾಡಿಕೊಂಡು ಏನಾತನ ಕೂಟಸ್ಥನೊಳಗೆ ಒಂದಾಗ್ತಾನ. ಎಲ್ಲ ಕಡೆ ಇದ್ದಂತ ಬ್ರಹ್ಮ ಚಿದಾಭಾಸನೊಳಗೆ ಇರ್ತಾನ ಇಲ್ಲ? ಬಿಂಬದಾಗನು ಅವನೇ ಅದನ, ಪ್ರತಿಬಿಂಬನೂ ಅವನೇ ಅದನ. ಆದ್ರ ಚಿದಾಭಾಸನಿಗೆ ಏನಾಗ್ಯದ? ಹುಟ್ಟು ಸಾವುಗಳ ಸಂಸಾರ ನನಗೇ ಆದ, ಸಂಸಾರ ಬಾಧೆ, ಭವಚಕ್ರ ನನಗೇ ಆದ, ಪಾಪ ಪುಣ್ಯಗಳ ಕರ್ತೃ ನಾನೇ, ಸುಖ ದುಃಖಗಳ ಭೋಕ್ತೃ ನಾನೇ ಅಂತೇಳಿ ಅವನಿಗೆ ಏನಾಗ್ಯದ? ಭ್ರಮೆ ಆಗ್ಯದ. ಯಾಕ? ಅವ ಪ್ರತಿಬಿಂಬ ಅದನ, ಬಿಂಬ ರೂಪ ಅನ್ನೋದು ಅವನಿಗೆ ಅರಿವಿಲ್ಲ. ಅದೇ ವಿಸ್ಮೃತಿ. ಹೀಗಾಗಿ ಯಾವ ರೀತಿ ಮೋಕ್ಷ ಆಗ್ತದಂತಂದ್ರ ಜ್ಞಾನ ಸಂಪಾದನೆ ಮಾಡ್ತಾ ಮಾಡ್ತಾ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ನೀವು ಯಾವ ರೀತಿ ಜ್ಞಾನದ ಬಲ ಹೆಚ್ಚು ಮಾಡ್ಕೋತೀರಿ ಹಂಗಂಗ ಅಜ್ಞಾನದ ಕೇಡಾಗ್ತದ. ಹಂಗಂಗ ಅಜ್ಞಾನದ ಕೇಡಾಗ್ತದ, ಹಂಗಂಗ ನಿಮ್ಮ ಅಂತಃಕರಣ ಬಾಧೆಗೊಳ್ತದ, ಅಂತಃಕರಣ ನಷ್ಟ ಆಕತ್ ಹೋಗ್ತದ. ಅಂತಃಕರಣ ನಷ್ಟ ಆಯ್ತು ಅಂತಂದ್ರೆ ಒಂದು ಗಡಿಗೆ ಒಳಗ ನೀರದ, ನೀರೊಳಗ ಆಕಾಶದ ಪ್ರತಿಬಿಂಬ ಬಿದ್ದದ. ಆ ಆಕಾಶದ ಪ್ರತಿಬಿಂಬ ಎಲ್ಲಿ ತನ ಬಿದ್ದಿರ್ತದ? ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲಿ ತನ ಕಾಣ್ತದ? ಅದ್ರೊಳಗೆ ನೀರಿರೋ ತನ ಕಾಣ್ತದ. ಅದ್ರೊಳಗಿಂದ ನೀರೇ ಖಾಲಿ ಆದ್ಮೇಲೆ ಅಲ್ಲಿ ಪ್ರತಿಬಿಂಬ ಇರ್ಲಕ್ ಸಾಧ್ಯ ಅದ ಏನ್ರಿ? ಘಟದೊಳಗಿಂದು ನೀರು ಖಾಲಿ ಆದ್ಮೇಲೆ ಅಲ್ಲಿ ಪ್ರತಿಬಿಂಬ ಇರ್ಲಕ್ ಸಾಧ್ಯ ಅದ ಏನು? ಇಲ್ಲ. ಹೀಗಾಗಿ ಅಲ್ಲಿ ಅಂತಃಕರಣನೂ ಇಲ್ಲ, ಪ್ರತಿಬಿಂಬನೂ ಇಲ್ಲ. ಅದೇನಾಯ್ತು? ಕೂಟಸ್ಥ ಸ್ವರೂಪವನ್ನು ತಾವು. ಅದಕ್ಕ ಈ ಕೂಟಸ್ಥ ಹೆಂಗದನ, ಈ ಆಭಾಸ ಹೆಂಗದನ? ನಿಮ್ಮಲ್ಲಿರವು ಎರಡು ತತ್ವಗಳದ, ಒಂದು ಕೂಟಸ್ಥ ತತ್ವ, ಇನ್ನೊಂದು ಆಭಾಸ ತತ್ವ. ಹೌದಾ? ಕೂಟಸ್ಥ ತತ್ವ, ಆಭಾಸ. ಕೂಟಸ್ಥ ಬ್ರಹ್ಮಕ್ಕೆ ಸಂಬಂಧದನ ಇಲ್ಲ. ಕೂಟಸ್ಥ ಬ್ರಹ್ಮನಿಗೆ ಸಂಬಂಧವನ ಇಲ್ಲ. ಕೂಟಸ್ಥನಿಗೆ ಬ್ರಹ್ಮನಿಗೆ ಸಂಬಂಧ ಒಂದೇ ಹೆಂಗಿರ್ತದ? ಬ್ರಹ್ಮಾಂಡ ತುಂಬಾ ಮಹಾಕಾಶ ಮತ್ತು ಘಟಾಕಾಶ ಒಂದೇ ಅಂತ
ತಿಳಿದವ್ರು ಅಂತೀರಿ, ತಿಳಿಲಾರ್ದವರು ಘಟದೊಳಗಿರುವ ಆಕಾಶ ಘಟಾಕಾಶ, ಹೊರಗೆ ಬೈಲೊಳಗಿರುವ ಆಕಾಶ ಮಹಾಕಾಶ, ಎರಡಕ್ಕೂ ಸಂಬಂಧ ಅದ ಇಲ್ಲ? ಘಟಾಕಾಶ ಮಹಾಕಾಶಕ್ಕ ಸಂಬಂಧ ಅದ ಇಲ್ಲ? ಅಂಶ ಅಲ್ಲ, ಅಂಶಿ ಅಲ್ಲ. ಒಟ್ಟು ನಾ ಕೇಳದಷ್ಟೇ ಮಾತಾಡ್ರಿ, ಮುಂದಿನ ಮಾತಾಡ್ಲಕ್ ಹೋಗ್ಬೇಡ್ರಿ. ಏನೇನಾರ ಅಂಶ ಅಂಶಿ ಅಂದ್ರೆ ಮತ್ತದು ದಾರಿ ತಪ್ತದ. ಹೊಸ ಶಬ್ದಗಳು ಇಲ್ಲಿ ನಾ ಏನ್ ಮಾತಾಡ್ತೀನಿ ನನ್ನ ಸಂಗಟ ಹೆಜ್ಜೆ ಹಾಕ್ರಿ, ಬೇರೆ ಶಬ್ದಗಳು ಹಾಕ್ಲಕ್ ಹೋಗ್ಬೇಡ್ರಿ. ಅವೆಲ್ಲ ಪ್ರತಿಯೊಂದು ಶಬ್ದಕ್ಕೂ ಸಾವಿರ ಅರ್ಥದವ ಇಲ್ಲಿ. ಈಗ ಘಟಾಕಾಶ ಮಹಾಕಾಶಕ್ಕ ಹೆಂಗ ಸಂಬಂಧ ಅದನೋ ಅವೆರಡು ಒಂದೇ ಅದವೋ, ಅದೇ ರೀತಿ ಕೂಟಸ್ಥ ಮತ್ತು ಶುದ್ಧ ಬ್ರಹ್ಮ ಏನದ ಅಲ್ಲ, ಅದಕ್ಕೇನ್ ಸಂಬಂಧ ಅದ ಅಲ್ಲ, ಅದಕ್ಕೇನಂತಾರ ಮುಖ್ಯ ಸಮಾನ ಅಧಿಕರಣ ಸಂಬಂಧ. ಎಂಥದದು? ಮುಖ್ಯ ಸಮಾನ ಅಧಿಕರಣ ಸಂಬಂಧ. ಅದು ಸದಾಕಾಲ ಶುದ್ಧ ಬ್ರಹ್ಮದೊಡನೆ ಏನಾಗಿರೋದು? ಅಭೇದವಾಗಿರ್ತದೆ. ಸದಾಕಾಲ ಶುದ್ಧ ಬ್ರಹ್ಮದೊಡನೆ ಅಭೇದವಾಗಿರ್ತದೆ. ಹಿಂಗಿರುವ ಕಾರಣ ಅದಕ್ಕೇನಂತಾರ, ಕೂಟಸ್ಥನಿಗೂ ಶುದ್ಧ ಬ್ರಹ್ಮನಿಗೂ ಇರುವ ಏನದು ಅಧಿಕರಣ? ಎಂಥದು? ಮುಖ್ಯ ಸಮಾನ ಅಧಿಕರಣ. ಸಮಾನ ಅಂದ್ರ ಕೂಟಸ್ಥ ಬೇರೆ ಅಲ್ಲ, ಶುದ್ಧ ಬ್ರಹ್ಮ ಬೇರೆ ಅಲ್ಲ, ಎರಡು ಒಂದೇ ಸಮಾನ ಅಧಿಕರಣ. ಎಂಥದು? ಮುಖ್ಯ ಸಮಾನ ಅಧಿಕರಣ. ಈಗ ನಿಮ್ಮ ಹೊಲ್ದಾಗ ಏನೋ ಕೆಲಸ ನಡೆದಿರ್ತದ. ಕೆಲಸ ನಡೆದ ಹೊತ್ನಾಗ ನೀವು ಹೋದಾಗನು ನಿಮ್ಮ ಮಗ ಹೋದಾಗನು ಒಂದೇ ರೀತಿ ಗೌರವ ಇರ್ತದ ಇಲ್ಲ? ನಿಮ್ ಮಗನಿಗೂ ಮಾಲಕರಂತಾರ, ನಿಮ್ಗ ಮಾಲಕರಂತಾರ, ನಿಮ್ ಮಗನಿಗೂ ಮಾಲಕ್ ಅಂತಾರ ಇಲ್ಲ? ಅಲ್ಲಿ ಕೆಲಸ ಮಾಡೋರು ಮಗನು ಮಾಲೀಕ ಹೌದಾ ಇಲ್ಲ? ಇಬ್ರು ಒಂದೇ ಅದರ ಅವರು. ತಂದಿ ಬಂದ್ರೇನು ಮಗ ಬಂದ್ರೇನು ಇಬ್ರು ಒಂದೇ ಅದರ ಅವರು. ಅವ್ರೆಂದರ ಭೇದ ಆಗ್ತಾರೇನು ಅವರು ತಂದೆ ಮಗ? ಇಲ್ಲ. ಎಲ್ಲ ತಿಳ್ಕೋಬೇಕು. ಇಬ್ಬರದು ಅಧಿಕಾರ ಒಂದೇ ಅದ. ಅಲ್ಲಿ ಇಬ್ರು ಒಂದೇ ಅದರ, ಇಬ್ರು ಒಂದೇ ಕೆಲಸ ಮಾಡ್ತಾರ. ತಂದೆ ಆದ್ರೂ ಅದೇ ಕೆಲಸ, ಮಗ ಆದ್ರೂ ಅದೇ ಕೆಲಸ. ತಂದೆ ಮಾಡಿದ್ದು ಮಗನಿಗೆ ಭೇದ ಇಲ್ಲ, ಮಗ ಮಾಡಿದ್ದು ತಂದೆಗೆ ಭೇದ ಇಲ್ಲ, ಇಬ್ರು ಒಂದೇ. ಅದಕ್ಕೇನಂತಾರ ಸಮಾನ ಅಧಿಕರಣ. ಈಗ ಆವಾಸ ಅದನಲ್ಲ, ಅವನು ಬ್ರಹ್ಮದೊಡನೆ ಸಂಬಂಧ ಅದನ ಇಲ್ಲ? ಎಂಥದ್ದು? ಮುಖ್ಯ ಸಮಾನ ಅಧಿಕರಣ ಬರ್ಕೋಬೇಕು. ಕೂಟಸ್ಥನಿಗೂ ಮತ್ತು ಆವಾಸ ಇವನಿಗೆ ಬ್ರಹ್ಮ ಶುದ್ಧ ಬ್ರಹ್ಮನಿಗೆ, ಕೂಟಸ್ಥನಿಗೂ ಮತ್ತು ಶುದ್ಧ ಬ್ರಹ್ಮನಿಗೂ ಮುಖ್ಯ ಸಮಾನ ಅಧಿಕರಣ. ಮುಂದ ಆವಾಸದನ, ಆವಾಸ ಚಿದಾಭಾಸ, ಇವನೇನದನ ಬ್ರಹ್ಮನ ಜೊತೆಗೆ ಇವನ್ ಸಂಬಂಧ ಅದ ಇಲ್ರಿ? ಬ್ರಹ್ಮ ಎಲ್ಲರ ಜೊತೆಗೆ ಇದ್ದಂಗೆ ಚಿದಾಭಾಸನ ಸಂಗಟ ಇರಂಗಿಲ್ಲೇನು? ಅದನ ಆದ್ರ ಅವ ಮುಖ್ಯ ಸಮಾನ ಅಧಿಕರಣ ಬರಂಗಿಲ್ಲ. ಅವನಿಗೆ ಬ್ರಹ್ಮಗ ಇರುವಂತ ಕೆಲವೊಂದು ವ್ಯತ್ಯಾಸಗಳು ಅವನ ಬಲ್ಲಿ ಅದಾವ. ಬ್ರಹ್ಮನಲ್ಲಿ ಸಂಸಾರ ಇಲ್ಲ, ಇವನ ಬಲ್ಲಿ ಸಂಸಾರ ಅದ. ಬ್ರಹ್ಮನಲ್ಲಿ
ಕರ್ತೃತ್ವ ಇಲ್ಲ, ಪುಣ್ಯ ಪಾಪಗಳ ಕರ್ತೃತ್ವ ಇಲ್ಲ, ಇವನ್ ಬಳಿ ಕರ್ತೃತ್ವ ಅದ. ಬ್ರಹ್ಮನಲ್ಲಿ ಸುಖ ದುಃಖಗಳ ಅನುಭವ ಇಲ್ಲ, ಇವನ್ ಬಳಿ ಅನುಭವ ಅದ. ಹೀಗಾಗಿ ಇವನ್ ಏನ್ ಮಾಡ್ಬೇಕಾಗ್ಯದ, ಬ್ರಹ್ಮನಿಗೆ ವ್ಯತಿರಿಕ್ತವಾದಂತ ಏನು ಸ್ವಭಾವಗಳದವ ಇವನ ಬಳಿ, ಅವುಗಳನ್ನ ಇವನ್ ಏನ್ ಮಾಡ್ಕೋಬೇಕು, ಗುರು ಶಾಸ್ತ್ರ ವಾಕ್ಯಗಳಿಂದ ಅವು ನನಗ ಸಂಬಂಧ ಇಲ್ಲ, ನಾನು ಸುಮ್ನೆ ಅವು ನನಗೆ ಸಂಬಂಧ ಅದಾವ ಅಂತ ಹೇಳಿ ಹುಟ್ಟು ಸಾವು ನನಗೆ ಆಲಕತ್ತದಂತ ತಿಳ್ಕೊಂಡು ಪಾಪ ಪುಣ್ಯ ನಾನೇ ಮಾಡ್ತೀನಿ, ಸುಖ ದುಃಖ ನಾನೇ ಅನುಭವಿಸ್ತೀನಿ ಅಂತ ತಪ್ಪು ತಿಳ್ಕೊಂಡೀನಿ ಅಂತೇಳಿ ತನ್ನಲ್ಲಿರುವ ಅಜ್ಞಾನವನ್ನ ಅವನು ಏನ್ ಮಾಡ್ಕೋಬೇಕು, ಬಾಧ ಮಾಡ್ಕೋಬೇಕು. ಚಿದಾಭಾಸ ಬಾಧ ಅಂದ್ರೆ ಇಲ್ಲದಂಗ ಮಾಡ್ಕೋಬೇಕು, ಕಳ್ಕೋಬೇಕು. ಯಾವಾಗ ಅವ ಬಾಧ ಮಾಡ್ಕೋತಾನ, ಬಾಧ ಮಾಡ್ಕೊಂಡಾಗ ಏನಾಗ್ತಾನ, ಅವನು ಶುದ್ಧ ಬ್ರಹ್ಮ ಸ್ವರೂಪನೇ ಆಗ್ತಾನ. ಅದಕ್ಕೇನಂತಾರ, ಅದಕ್ಕೆ ಬಾಧ ಸಮಾನ ಅಧಿಕರಣ ಸಂಬಂಧ. ಮುಖ್ಯ ಸಮಾನ ಅಧಿಕರಣ ಸಂಬಂಧ ಯಾರ್ದು, ಕೂಟಸ್ಥನಂದು ಶುದ್ಧ ಬ್ರಹ್ಮಂದು. ಬಾಧ ಸಮಾನ ಅಧಿಕರಣ ಸಂಬಂಧ ಯಾರ್ದು, ಆಭಾಸ ಮತ್ತು ಶುದ್ಧ ಬ್ರಹ್ಮಂದು. ಬ್ರಹ್ಮ ಸ್ವರೂಪ ಆಗುವುದಕ್ಕ ನನ್ನೊಳಗೆ ಏನೇನು ಅಡ್ಡಿ ಅದಾವ ಅವುಗಳನ್ನೆಲ್ಲ ಬಾಧ ಮಾಡ್ಕೋಬೇಕು ಅಂದ್ರೆ ಇಲ್ಲದಂಗ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋಬೇಕು, ಸದ್ಗುರು ಸತ್ಶಾಸ್ತ್ರಗಳ ವಾಕ್ಯಗಳ ಅರ್ಥಗಳನ್ನ ಶ್ರದ್ಧೆಯಿಂದ ಕೇಳಿ ಅವುಗಳನ್ನ ತಾನು ಅಳವಡಿಸಿಕೊಂಡು ಅಲ್ಲಿ ತನ್ನ ಅಜ್ಞಾನವನ್ನ ಬಾಧ ಮಾಡಿಕೊಂಡಾಗ ಶುದ್ಧ ಬ್ರಹ್ಮನೇ ಏನಾಗನ, ಸಂಸಾರ ಮಾಡ್ಲಕ್ಕೆ ಬಂದು ಆಭಾಸ ಹಾಕ್ಕೊಂತಾನ. ಈಗ ಆಭಾಸ ಸಂಸಾರ ಬಿಟ್ಟನ ಅಂತಂದ್ರೆ ಶುದ್ಧ ಬ್ರಹ್ಮ ಆಗ್ತಾನೆ. ಈಗ ನಮಗ ನಿಮ್ಗ ಒಂದೇನೋ ವ್ಯತ್ಯಾಸ ಬಂದಿರ್ತದೆ, ಮಾತಾಡಕ್ ಬಿಟ್ಟಿರ್ತೀವಿ. ನಿಮ್ಮ ಮನೆಗೆ ನಾವು, ನಮ್ಮ ಮನೆಗೆ ನೀವು ಬರೋದ್ ಬಿಟ್ಟಿರ್ತೀವಿ. ಯಾಕಪ್ಪ ಎಷ್ಟು ಚಲೋ ಇದ್ರಿ ಎಲ್ಲರೂ ಕೂಡಿ, ಆದ್ರ ಏನಾಯ್ತು, ಯಾಕ ನೀವು ಇಬ್ರು ದೂರ ದೂರ ಇದಿರಲ್ಲ ಯಾಕ ಅಂತ, ಹಂಗೇನಿಲ್ಲ, ಒಂದ್ ಸಣ್ಣ ವ್ಯತ್ಯಾಸ ಬಂದದ. ಆ ವ್ಯತ್ಯಾಸ ಬಿಟ್ರೆ ಮತ್ ನಾವು ಮಾತಾಡ್ತೀವಿ, ಮತ್ ಒಂದಾಗ್ತೀವಿ. ಇದೆ ಅಜ್ಞಾನ ಅನ್ನೋದು ಒಂದು ವ್ಯತ್ಯಾಸ ಬಂದ್ಬಿಟ್ಟದ ಆಭಾಸನಿಗೆ ಮತ್ತು ಶುದ್ಧ ಬ್ರಹ್ಮನಿಗೆ. ಜೀವ ಬೇರೆ, ಜಗತ್ತು ಬೇರೆ, ಈಶ್ವರ ಬೇರೆ, ಎಲ್ಲ ಭೇದ ನಾಮರೂಪಗಳನ್ನೇ ನೋಡುವಂತ ಒಂದು ಕೆಟ್ಟ ಪ್ರವೃತ್ತಿ ಬಂದ್ಬಿಟ್ಟದ ಅವನಿಗೆ, ಅಜ್ಞಾನ. ಅದನ್ನು ಕಳ್ಕೊಂಡನು ಅಂತಂದ್ರೆ ಅವನು ಶುದ್ಧ ಬ್ರಹ್ಮ ಸ್ವರೂಪನೇ ಅದನ. ಆ ವ್ಯತ್ಯಾಸವನ್ನ ಬಾಧ ಮಾಡ್ಕೊಳ್ಳೋದಕ್ಕೆ ಏನಂತಾರ, ಬಾಧ ಮಾಡಿಕೊಂಡು ಆ ವ್ಯತ್ಯಾಸವನ್ನು ಅವನು ಬಾಧ ಮಾಡಿಕೊಂಡು ಅವನು ಶುದ್ಧ ಬ್ರಹ್ಮ ಸ್ವರೂಪ ಆಗ್ತಾನಲ್ಲ, ಅದಕ್ಕೆ ಬಾಧ ಸಮಾನ ಅಧಿಕರಣ ಅಂತಾರ. ಮುಖ್ಯ ಸಮಾನ ಅಧಿಕರಣ, ಬಾಧ ಸಮಾನ ಅಧಿಕರಣ. ಈ ಮುಖ್ಯ ಸಮಾನ ಅಧಿಕರಣಕ್ಕೆ ಏನು ಉದಾಹರಣೆ ಕೊಟ್ಟಿದ್ದೆ, ತಂದೆ ಮಗಂದು ಕೊಟ್ಟಿದ್ದೆ. ಇಬ್ಬರು ಅಭೇದವಾಗಿ ಇರ್ತಾರ. ಅವರು ಬೇರೆ ಮನೆ ನಿಂತು ಬಂದಾನೇನು ತಂದೆ, ಏನ್ ಮಗ ಬೇರೆ ಮನೆ ನಿಂತು ಬಂದಾನ? ಒಂದೇ ಮನೆಯವ್ರು ಹೌದಿಲ್ಲ ಅವರಿಬ್ರು? ತಂದೆ ಮಗ ಒಂದೇ ಮನೆಯವ್ರು ಹೌದಲ್ರಿ? ಈ ಬಾಧ ಸಮಾನ ಅಧಿಕರಣಕ್ಕ ಉದಾಹರಣೆ ಏನಂತಂದ್ರೆ ಸತಿ. ಸತಿ ಬ್ಯಾರೆ ಊರಕ್ಕೆ, ಬ್ಯಾರೆ ಮನೆಯಾಗಿದ್ದಕ್ಕೆ. ಅವಾಗ ಮದುವೆಗಿಂತ ಮೊದಲು ಆಕಿ ಹೆಸರು ಬ್ಯಾರೆ ಇತ್ತು. ಅವ್ರ ಅಪ್ಪನ ಹೆಸರು ಬರ್ಕೊತಿದ್ದಳು ಆಕಿ, ತನ್ನ ಹೆಸರು ಬಗಲಾಗ. ಮತ್ತ ಅಡ್ಡೆಸರು ಆ ತವ್ರ ಮನೆ ಅಡ್ಡೆಸರು ಬರ್ಕೊತಿದ್ದಳು ಆಕಿ. ಯಾಕೆ ಬರ್ಕೊತಿದ್ದಳು? ತನ್ನ ಮನಿ ಯಾವಾಗ ಗೊತ್ತಿಲ್ಲದಕ್ಕ ಹುಟ್ಟಿದ ಮನಿನೇ ಬರ್ಕೊಳಕತ್ತಿದ್ದಳು. ಮುಂದೆ ಯಾವಾಗ ಆಕಿದ ಮದುವೆ ಆಯ್ತು, ಮದುವೆ ಆದ್ಮೇಲೆ ಏನ್ ಮಾಡಿದ್ರು,
ಗಂಡಿನ ಮನೆಯವ್ರೊಂದು ಬೇರೆ ಹೆಸರು ಇಟ್ರು, ನಿಮ್ ಅವ್ರ ಮನೆ ಹೆಸರು ಬೇಡ ನಮ್ಗೆ, ಇಂಥ ಹೆಸರು ಇರ್ತೀವಿ ಅಂತ. ಮತ್ತ ತಂದೆ ಹೆಸರು ಬರ್ಕೊಳ್ಳೋ ಜಾಗದಾಗ ಏನ್ ಮಾಡ್ಬಿಟ್ಲು, ತಂದೆ ಅನ್ನೋ ಜಾಗದಾಗ ಗಮ್ ಮತ್ತಿಟ್ಲಕ್ಕೆ ತಮ್ಮ ತೆಗೆದು ಗಮ್ ಮತ್ತಿಟ್ಲು ಗಂಡನ ಹೆಸರು. ತನ್ನ ಹೆಸರು ಮುಂದೆ ಗಮ್ ಅಂತ ಗಂಡನ ಹೆಸರು ಬರ್ಕೊಳಕತ್ತ. ಅವ್ರ ಮನೆಗೆ ಅಡ್ಡ ಹೆಸರು ಬರ್ಕೊಳ್ಳೋದು ಬದಲಿ ಗಂಡನ ಮನೆ ಅಡ್ಡ ಹೆಸರು ಬರ್ಕೊಳಕತ್ತಳು. ಯಾಕ ಮೊದಲು ಯಾಕೆ ಅದು ಬರ್ಕೊತಿದ್ಳು? ತಂದೆ ಯಾವುದು ಮನೆ ಹೆಸರು ಗೊತ್ತಿರೋದಕ್ಕೆ ಹುಟ್ಟಿದ ಮನೆದು ಬರ್ಕೊತಿದ್ರು. ಏನಾಯ್ತು, ಹೆಸರು ಚೇಂಜ್ ಆಯ್ತು, ಅಡ್ಡ ಹೆಸರು ಚೇಂಜ್ ಆಯ್ತು, ಅಡ್ರೆಸ್ ಚೇಂಜ್ ಆಯ್ತು. ತಂದೆ ಹೆಸರು ಹೋಗಿ ಗಂಡನ ಹೆಸರು ಬರ್ಕೊಂಡ್ರು, ಅದು ಅಕ್ಕಿದು ಸ್ವಂತದ್ದಾಯ್ತು. ಅಲ್ಲೇನಾಯ್ತು, ತಂದೆ ಹೆಸರು, ತಂದೆ ಮನೆತನದ ಹೆಸರು, ಅವಳ ವಿಳಾಸ ಮತ್ತು ತನ್ನ ಹೆಸರು ಎಲ್ಲ ಬಾಧ ಆಯಿತು. ಅವೆಲ್ಲ ಬಾಧ ಮಾಡ್ಕೊಂಡು ಅಕ್ಕಿ ಏನ್ ಮಾಡಿದಳು, ಗಂಡನ ಮನೆಗೆ ಬಂದು ತನ್ನ ಸ್ವಂತದ ಮನೆಗೆ ತಾನು ಬಂದು ತನ್ನ ಜೀವನ ಮಾಡ್ಲಕ್ಕತ್ತಳು. ಸತಿದು ಎಂತ ಸಂಬಂಧ? ಬಾಧ ಸಮಾನ ಅಧಿಕರಣ ಸಂಬಂಧ. ಬಾಧ ಸಮಾನ ಅಧಿಕರಣ, ಸಮಾನಾಧಿಕರಣ ಅಂತ ಬರ್ತದ. ಬಾಧ ಸಮಾನಾಧಿಕರಣ ಅನ್ಲಕ್ ಬರಲ್ಲತ್ತು, ನಾನು ಸೆಪರೇಟ್ ಮಾಡಿ ಹೇಳಕತ್ತೀನಿ. ಮುಖ್ಯ ಸಮಾನಾಧಿಕರಣ, ಬಾಧ ಸಮಾನಾಧಿಕರಣ ಸಂಬಂಧಗಳು ಅಂತಾರೆ. ಚಿದಾಭಾಸ ತನ್ನ ಮೂಲ ಏನಿತ್ತು, ಪ್ರತಿಬಿಂಬ ಸ್ವರೂಪ ಇತ್ತು. ಜನಸವನು ತಾನು, ಬದುಕಿದವನು ತಾನು, ತಾಯಿಯವನು ತಾನು, ಬಾಲಕನಾದವನು ತಾನು, ಯುವಕನಾದವನು ತಾನು, ಮುದುಕನಾದವನು ತಾನು, ಶಿಶುವಾದವನು ತಾನು ಅಂದು ತಿಳ್ಕೊಂಡು ಪಾಪ ಪುಣ್ಯ ಮಾಡವನು ತಾನು, ಸುಖ ದುಃಖ ಅನುಭವಿಸುವನು ತಾನು. ಇದೆಲ್ಲ ಏನು, ಹೆಣ್ಣಿಗೆ ತವ್ರ ಮನೆ ಸಂಬಂಧ ಇದ್ದಂಗೆ. ಚಿದಾಭಾಸನಲ್ಲಿರುವ ಅಜ್ಞಾನ ಒಂದು ಹೆಣ್ಣಿನ ತವ್ರ ಮನೆಯ ಸಂಬಂಧಗಳು ಇದ್ದಂಗೆ, ನಾಮರೂಪಗಳು ಇದ್ದಂಗೆ. ಅದನ್ನ ತ್ಯಾಗ ಮಾಡಿದಾಗ ಆಕೆ ಒಂದು ಗಂಡ ಅಂತ ಸಿಕ್ಕಾಗ ಅದನ್ನೆಲ್ಲ ತ್ಯಾಗ ಮಾಡ್ತಾರೆ. ಗಂಡ ಸಿಗ್ಲಾರ್ದವ್ರಿಗೆ ಏನ್ ಮಾಡೋದು, ಮತ್ತೆ ಅದೇ ಬರ್ಕೊತಿರ್ತಾರೆ ತಾಯ ತನಕ, ಅದೇ ಇರ್ತದ ಅವ್ರಿಗೆ. ಹುಟ್ಟು ಸಾವು ನಂದು. ಅಜ್ಞಾನಿಗಳಿಗೆ ಚಿದಾಭಾಸನೆ ಸತ್ಯ. ಮದುವೆ ಆಗ್ಲಾರ್ದ ಹೆಣ್ಣುಗಳಿದ್ದಂಗ ಅವರು ಅಜ್ಞಾನಿಗಳು. ಮದುವೆ ಆಗ್ಲಾರ್ದ ಹೆಣ್ಣುಗಳು ಹೆಂಗಿರ್ತಾವ, ತವ್ರ ಮನೆಯಾಗ ಬಿದ್ದು ಸಾಯ್ತಾವಲ್ಲ, ಹುಟ್ಟಿ ಬದುಕಿ ಎಲ್ಲ ಕಡಿ ತವ್ರ ಮನೆಗೆ ಇದ್ದು ಸಾಯ್ತಾವಲ್ಲ, ಹಂಗ ಇವು ಮದುವೆ ಆಗ್ಲಾರ್ದ ಹೆಣ್ಣುಗಳಿದ್ದಂಗೆ. ಇವು ಪಾಪ ಪುಣ್ಯ ಮಾಡವ್ ನಾನೇ, ಸುಖ ದುಃಖ ಅನುಭವಿಸವ್ ನಾನೇ, ಹುಟ್ಟು ಜೀವನ ಜನನ ಜೀವನ ಮರಣ ಎಲ್ಲ ನಂದೇ, ನನಗೆ ಆಗ್ತದ ಅಂತ ಏನ್ ತಿಳಿತದಲ್ಲ, ಇದು ಅಜ್ಞಾನದ ಜೀವನ ಏನ್ ಮಾಡ್ತದಲ್ಲ ಚಿದಾಭಾಸ. ಹಂಗ ಇದಕ್ಕೆ ಜ್ಞಾನ ಆಗ್ಲಿಲ್ಲ ಅಂತಂದ್ರ ಮದುವೆ ಆಗಲಾರ್ದ ಹೆಣ್ಣು ಇದ್ದಂಗೆ. ಸಾವಿರ ಮನೆ ಹೆಸರು ಹೇಳ್ಕೊಂಡೆ ಸತ್ತೋಗ್ಬಿಡು, ಅವ್ರ ಸ್ವಂತದ ಮನಿನೇ ಸಿಗಂಗಿಲ್ಲ. ಪುಣ್ಯ ಬೇಕು, ಈಶ್ವರ ಕೃಪೆ ಆಯ್ತು ಅಂತಂದ್ರೆ ಏನಾಗ್ತದ, ಸದ್ಗುರುನಾಥ ಸಿಗ್ತಾನ, ತತ್ವಶಾಸ್ತ್ರ ಸಿಗ್ತದ, ಮತ್ತೆ ನಿಮ್ಮ ಅಂತಃಕರಣ ಅಲ್ಲಿ ಸೋತು ಅಲ್ಲಿ ಸಾಧನೆ ಮಾಡ್ಲಿಕ್ಕತ್ತದ, ಅಂತಃಕರಣ ಕೃಪೆ ಆಗ್ತದ. ಪುಣ್ಯ ಇತ್ತು ಅಂತಂದ್ರೆ ಗಂಡ ಸಿಗ್ತಾನ. ಗಂಡ ಸಿಕ್ಕನು ಅಂದ್ರ ತನ್ನ ತವರು ಮನೆಯ ಮೂಲ ಹೆಸರುಗಳನ್ನ ಬಾಧ ಮಾಡಿಕೊಂಡು ಗಂಡನಲ್ಲಿ ಒಂದಾಗಿರ್ತಾಳೆ. ಗಂಡನ ಮನೆಗೆ ಹೋಗಿ ಒಂದಾಗಿ ನಾನೇ ಯಜಮಾನಿ ಅಂತ, ಅದು ಅಕ್ಕಿ ಮನಿ. ಚಿದಾಭಾಸಂದು ಬಾಧ ಸಮಾನಾಧಿಕರಣ. ಯಾವ ರೀತಿ ಸೊಸೆ ತನ್ನ ಅವರ ಮನೆಯ ನಾಮರೂಪಾದಿಗಳನ್ನ ಬಾಧ ಮಾಡಿಕೊಂಡು ಗಂಡನ ಮನೆ ನಾಮರೂಪಾದಿಗಳನ್ನ
ಹೆಂಗಾಕಿ ಧಾರಣೆ ಮಾಡ್ತಾಳ ಅದಕ್ಕೇನಂತಾರ ಬಾಧ ಸಮಾನ ಅಧಿಕರಣ ಸಂಬಂಧ. ಯಾರಿಗಿದು? ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ, ಆಧ್ಯಾತ್ಮ ಸಾಧಕರಿಗೆ ಬಾಧ ಸಮಾನ ಅಧಿಕರಣ ಸಂಬಂಧ. ಈ ಮುಮುಕ್ಷತ್ವನೇ ಇಲ್ಲ, ಬರೇ ಅಜ್ಞಾನಿಗಳಿಗೆ ಸಾಯೋರಿಗೆ ಬಾಧ ಇಲ್ಲೇ ಇಲ್ಲ. ಚಿದಾಭಾಸನ ಅನಿಸಿಕೆಗಳೇ ಅವರಿಗೆ ಸತ್ಯ. ಅದಕ್ಕ ಇಲ್ಲಿ ಹೆಂಗದಪ್ಪ ಅಂದ್ರೆ ಚಿದಾಭಾಸ ನಾನು ಬ್ರಹ್ಮ ಅದೀನಿ ಅನ್ನೋದಕ್ಕ, ಚಿದಾಭಾಸ ನಾನು ಬ್ರಹ್ಮ ಅದೀನಿ ಅನ್ನೋದಕ್ಕ, ಕೂಟಸ್ಥ ನಾನು ಬ್ರಹ್ಮ ಅದೀನಿ ಅನ್ನೋದಕ್ಕ ವ್ಯತ್ಯಾಸ ಏನದ ಅಂತಂದ್ರ ಏನ್ ವ್ಯತ್ಯಾಸ ಅದ ಅಂತಂದ್ರೆ ಒಂದು ದೃಷ್ಟಾಂತ ಕೊಡ್ತೀನಿ. ಈಗ ಈ ಮನ್ಯಾಗ ಆಲ್ಮರಿ ಅದ, ಆಲ್ಮರ್ಯಾಗ ಏನಾಗ್ಯದ, ಒಂದು 10 ಲಕ್ಷ ರೂಪಾಯಿ ನೀವೇನ್ ಮಾಡಿರಿ, ಎಣಿಸಿ ಆಲ್ಮರ್ಯಾಗ ಇಟ್ಟಿರಿ. ಒಂದು 10 ಲಕ್ಷ ಇಟ್ಟಿರೋ, 1 ಕೋಟಿ ಇಟ್ಟಿರೋ, ಎಷ್ಟೋ ರೊಕ್ಕ ಇಟ್ಟಿರಿ. ಅಷ್ಟು ರೊಕ್ಕ ಎಷ್ಟು ಆಲ್ಮರ್ಯಾಗ ಇಟ್ಟಿರಿ ನೀವೀಗ? ಆಲ್ಮರ್ಯಾಗ ಇಟ್ಟಿರಿ. ಇಟ್ಟು ನೀವೆಲ್ಲ ಏನಾಗ್ಯದ, ಊರೆಲ್ಲ ಅಡ್ಡಾಡಕತ್ತೀರಿ. ಊರೆಲ್ಲ ಅಡ್ಡಾಡ್ತಾ ನಿಮ್ಮ ಒಳಗೊಂದು ಏನ್ ಅಭಿಮಾನ ಉಂಟಾಗ್ಯದ ಅಂತಂದ್ರ, ಏನ್ ಅಭಿಮಾನ ಉಂಟಾಗ್ಯದ? ಏನ್ ಅಭಿಮಾನ ಉಂಟಾಗ್ಯದ? ನಾ ಕೋಟ್ಯಾಧೀಶ, 1 ಕೋಟಿ ರೂಪಾಯಿ ನನ್ನ ಆಲ್ಮರೆಗಾದ ಅಂತ ಹಿಡ್ಕೊಂಡು ಹೊಡೆದ್ರ ಜೀವನಾಗ 1 ರೂಪಾಯಿ ಅದ ಏನ್ರಿ ಅವನಿಗೆ? ಎಲ್ಲಾರ ಅಲ್ಲಿ ಕೋಟ್ಯಾಧೀಶ ಹಿಡಿದು ಹೊಡೆದ್ರ ಅವನ ಜೀವನಾಗ 1 ರೂಪಾಯಿ ಆದೇನು? ರೊಕ್ಕ ಎಲ್ಲದ? ರೊಕ್ಕ ಎಲ್ಲದ? 1 ಕೋಟಿ ಆಲ್ಮರೆಗದ. ಆಲ್ಮರಿ ಕೋಟ್ಯಾಧೀಶ ಆದ ಹೊರತು ಇವ ಕೋಟ್ಯಾಧೀಶ ಅಲ್ಲ. ಕೂಟಸ್ಥ ಹೆಂಗದನಂದ್ರ ಆಲ್ಮರಿಯನ್ ಕೋಟ್ಯಾಧೀಶ ಇದ್ದಂಗದನವ. ಕೂಟಸ್ಥ ನಾನು ಬ್ರಹ್ಮ ಅಂತಂತನಲ್ಲ, ಅವನು ಸತ್ಯ. ಕೂಟಸ್ಥಂದು ಮಾತು ಸತ್ಯ. ಯಾಕಂದ್ರೆ ಅವನ ಮೇಲೆ 1 ಕೋಟಿ ಅದಾವ ಅಲ್ಲಿ. ಇವನ್ ಜೀವನ 1 ರೂಪಾಯಿನೂ ಇಲ್ಲ, ಇವನ ಕೋಟ್ಯಾಧೀಶ ಅನ್ಕೋತಾನಲ್ಲ, ಇವ ಚಿದಾಭಾಸ. ಜೀವನ ರೊಕ್ಕ ಇರ್ಲಾರ್ದೆ ಆಲ್ಮರಿಯನ್ ರೊಕ್ಕ ನಂದಂತಾನೆ. ಏನಾಯ್ತು? ಕೂಟಸ್ಥರ ಬಗ್ಗೆನೇ ಇವನಿಗೆ ಅಭಿಮಾನ ಇಟ್ಕೊಂಡೇ ನಾನು ಅಂತಾನ. ಆಲ್ಮರಿಯನ್ ರೊಕ್ಕದ ಅಭಿಮಾನ ಇಟ್ಟುಕೊಂಡು ಇವ ನಾನು ಕೋಟ್ಯಾಧೀಶ ಅಂತಾನ. ಹೌದಿಲ್ಲ? ಇವ ರೊಕ್ಕ ಆಲ್ಮರಿಯನ್ ರೊಕ್ಕದ ಬಗ್ಗೆ ಅಭಿಮಾನ ತಾಳೆ ಕೋಟ್ಯಾಧೀಶ ಅಂತಾನೆ. ಜೇಬ್ನಾಗ 1 ರೂಪಾಯಿ ಇಲ್ಲ ಅಂದ್ರೂ. ಹಂಗ ಇವ ಏನಂತಾನ, ಚಿದಾಭಾಸ ಅಥವಾ ಆಭಾಸ ಕೂಟಸ್ಥ ಅಹಂ ಬ್ರಹ್ಮ ಏನದನಲ್ಲ, ಆ ಬ್ರಹ್ಮನ ಅಭಿಮಾನ ಹಿಡ್ಕೊಂಡು ಇವ ನಾನು ಬ್ರಹ್ಮ ಅಂತಾನೆ. ಇವನ್ ಬಳಿ ಬ್ರಹ್ಮತ್ವ ಇಲ್ಲ. ಯಾಕ? ಭ್ರಮೆ ಅದ ಇವನ್ ಬಳಿ. ಭ್ರಮೆ ಕಳ್ಕೊಂಡ್ರೆ ಬ್ರಹ್ಮತ್ವ ಆಗ್ತದೆ. ಭ್ರಮೆ ಇರೋ ತನಕ ಅವನಾಗ ಬ್ರಹ್ಮ ಆಗ್ತಾನ. ಅದಕ್ಕೇನಾಗಬೇಕು? ಚಿದಾಭಾಸ ತನ್ನೊಳಗಿನ ಕರ್ತೃತ್ವ ಭೋಕ್ತೃತ್ವಗಳ ಭ್ರಮೆ, ಜನನ ಮರಣಾದಿಗಳ ಸಂಸಾರ ಭ್ರಮೆ ಕಳ್ಕೊಂಡು ಏನಂತಾನವನು? ಅವು ಕಳ್ಕೊಂಡಾಗ ನಾನು ಬ್ರಹ್ಮ ಅಂತೇಳಿ ಶಾಸ್ತ್ರದಾಗ ಬರ್ತಾರದು, ಗುರುಗಳು ಹೇಳ್ಯಾರಲ್ಲ. ಅವು ಕಳ್ಕೊಂಡು ನಾನು ಬ್ರಹ್ಮ ಅಂತನವ. ಸರಿನಾ? ಅವು ಕಳ್ಕೊಂಡು ಕೂಡ್ಲೆ ನಾ ಬ್ರಹ್ಮ ಅಂತಂದ್ರೆ ಸರಿನಾ? ಬ್ರಹ್ಮನ ಅಭಿಮಾನ ಕೂಡ ಕಳ್ಕೋಬೇಕು.
ಕೂಟಸ್ಥಗ ಎಲ್ಲರೇ ನಾ ಬ್ರಹ್ಮ ಅಂತೇಳಿ ಅಭಿಮಾನದ ಏನು ಕೂಟಸ್ಥಗ? ಕೂಟಸ್ಥಗ ನಾ ಬ್ರಹ್ಮ ಅಂತೇಳಿ ಅಭಿಮಾನ ಅದ ಏನ್ರಿ ಅವನ ಹತ್ರ? ಇಲ್ಲ, ಹೌದಿಲ್ಲ? ಹಂಗ ಇವನಿಗೆ ಅಭಿಮಾನ ಇಟ್ಕೊಂಡನ ನಾನು ಬ್ರಹ್ಮ ಅಂತ. ಆ ಅಭಿಮಾನ ಕೂಡ ಕಳ್ಕೋಬೇಕು. ಕಳ್ಕೊಂಡಾಗ ಅವ ಶುದ್ಧ ಬ್ರಹ್ಮನೊಳಗೆ ಒಂದಾಗ್ತಾನ. ಶುದ್ಧ ಬ್ರಹ್ಮ ಎಷ್ಟು ಶುದ್ಧನೋ ಅಷ್ಟೇ ಶುದ್ಧ ಆಗ್ಬೇಕಿವ. ಆ ಸ್ವರೂಪ ತಾಳ್ಕೋಬೇಕಾದ್ರ ಸುಮ್ನೆ ಎಲ್ಲರ ಪುಸ್ತಕನಾಗ ಯಾರೋ ಗುರುಗಳು ಹೇಳ್ಯಾರ ಅಹಂ ಬ್ರಹ್ಮಾಸ್ಮಿ ಅನ್ನೋನ ನಂದು ಎಲ್ಲ ಜನನ ನನ್ನದಲ್ಲ, ಜೀವನ ನನ್ನದಲ್ಲ, ಮರಣ ನನ್ನದಲ್ಲ, ಪಾಪ ಪುಣ್ಯ ಮಾಡುವವನು ನನ್ನದಲ್ಲ, ಸುಖ ದುಃಖ ಅನುಭವಿಸುವ ನಾನಲ್ಲ, ಇದೆಲ್ಲ ಅಜ್ಞಾನ ಅಂತ ಹೇಳಿಕೆ. ಅದು ಜ್ಞಾನ ಅಂದ್ರೆ ಏನಂತ ತಿಳ್ಕೊಂಡಿನಿ? ಜೀವ ಬ್ರಹ್ಮರ ಏಕತ್ವನೇ ಜ್ಞಾನ, ಜೀವ ಬ್ರಹ್ಮರ ಅಭೇದವೇ ಜ್ಞಾನ, ಜೀವ ಬ್ರಹ್ಮರ ಭೇದವೇ ಅಜ್ಞಾನ. ಹೀಗೆಲ್ಲ ತಿಳ್ಕೊಂಡಿನಿ, ನಾ ಬ್ರಹ್ಮಜ್ಞಾನಿ ಆಗಿನಿ ಅಂತೇಳಿ ಈ ಅಭಿಮಾನ ಎಲ್ಲಿ ತನಕ ಇರ್ತದ ಅಲ್ಲಿ ತನಕ ಈ ಮಿಥ್ಯವಾದ ಜಗತ್ತು ಮಿಥ್ಯವಾಗುವುದಿಲ್ಲ, ಸತ್ಯವಾದ ಬ್ರಹ್ಮ ಸ್ವರೂಪದ ಸುಖ ಸಿಗುವುದಿಲ್ಲ. ಶಾಸ್ತ್ರದ ವಾಸನೆ ಎಲ್ಲಿ ತನಕ ಇಟ್ಕೊಂಡು ನಾವು ಶಾಸ್ತ್ರಿಗಳಾಗಿರ್ತೀವಿ ಹೊರತು ನಮಗ ಮೋಕ್ಷ ಆಗಲ್ಲ. ಇವೆಲ್ಲ ಅಭಿಮಾನಗಳನ್ನ ತ್ಯಾಗ ಮಾಡಬೇಕು. ನಾವು ಎಲ್ಲ ಅಭಿಮಾನಗಳನ್ನ ತ್ಯಾಗ ಮಾಡಬೇಕು. ವಾದ ಸಮಾನ ಅಧಿಕರಣ ಸಂಬಂಧ ಹೊಂದಿ ನಮ್ಮಲ್ಲಿರುವ ಎಲ್ಲ ಅಜ್ಞಾನವನ್ನ ಬಾಧ ಮಾಡಿಕೊಂಡು ನಾನು ಬ್ರಹ್ಮ ಅಂತೇಳಿ ಚಿದಾವಾಸ ತಿಳ್ಕೊತಾನ. ಆ ನಾನು ಬ್ರಹ್ಮ ಅನ್ನುವ ಅಶುದ್ಧ ಭ್ರಮೆ ಅದನ್ನು ಕಳ್ಕೊಂಡಾಗ ಏನಾಗ್ತದ? ನಾನು ಬ್ರಹ್ಮ ಅಂತೇಳಿ ಹೇಳಿದ್ರೆ ಅವನು ಬ್ರಹ್ಮ ಆಗಂಗಿಲ್ಲ. ಯಾಕಂದ್ರೆ ಬ್ರಹ್ಮ ಎಂದು ನಾ ಬ್ರಹ್ಮದೀನಿ ಅಂತ ಹೇಳಂಗಿಲ್ಲ. ನಾನು ಬ್ರಹ್ಮ ಅಂತ ಹೇಳಕತ್ತಾನಂತಂದ್ರ ಅವ ಇನ್ನ ಬ್ರಹ್ಮ ಆಗಿಲ್ಲ. ಬ್ರಹ್ಮ ನಿಶ್ಶಬ್ದವನವನು. ನಾನು ಬ್ರಹ್ಮ ಅಂತೇಳಿ ಶಬ್ದದ ಮೂಲಕ ಹೇಳಕತ್ತಾನಂತಂದ್ರೆ ಇನ್ನ ಅವ ಬ್ರಹ್ಮ ಆಗಿಲ್ಲ. ಏನಾಗ್ಯಾನ? ಅದಕ್ಕೆ ಬ್ರಹ್ಮ ಅಂತ ತಿಳ್ಕೊಂಡನ. ಬ್ರಹ್ಮನನ್ನು ಅರಿತವನು ಸುಮ್ಮನಿದ್ದಿರಬೇಕೋ. ನೀನು ಬ್ರಹ್ಮಜ್ಞಾನ ಆಗ್ಯದಂತಂದ್ರ ಸೈಲೆಂಟ್ ಆಗ್ಬೇಕು, ನೀನು ಸುಮ್ಮಬೇಕು. ಬ್ರಹ್ಮನನ್ನು ಅರಿತಿಯನೆಂದು ಉಸಿರಿದೊಡೆ ನಾನು ಬ್ರಹ್ಮನನ್ನು ಅರಿತೆ ಅಂತೇಳಿ ಅವನೋ ಒಬ್ಬ ನನಗೆ ಮೊಬೈಲ್ನಾಗ ಫೋನ್ ಮಾಡಿ ಹೇಳಿದ್ದ, ನಾನು ಅಪರೋಕ್ಷ ಬ್ರಹ್ಮಜ್ಞಾನಿ ಅದೀನ್ರಿ ಅಂದ. ಇಲ್ಲೇ ಮೂರ್ಖ ಇಡು ಅಂತ ಹೇಳ್ದ ಅವನಿಗೆ. ಅಪರೋಕ್ಷ ಬ್ರಹ್ಮಜ್ಞಾನಿ ಆಗಿದ್ದೆ ಅಂದ್ರೆ ಹಿಂಗೆಲ್ಲ ಮೊಬೈಲ್ನಾಗ ಫೋನ್ ಮಾಡಿ ಹೇಳದಿರಂಗಿಲ್ಲ. ಅದು ಅಪರೋಕ್ಷ ಬ್ರಹ್ಮಜ್ಞಾನಿ ಎಂದು ಮೊಬೈಲು ಮಾಡಂಗಿಲ್ಲ, ಹೇಳಕ್ಕೂ ಹೋಗಂಗಿಲ್ಲ. ಮತ್ತೆ ಫೋನ್ ಮಾಡ್ದ, ಏನ್ರಿ ಹೆಂಗ್ ಹೇಳ್ತಿರಲ್ಲ ನೀವು, ಹೆಂಗೆ ಬೈತಿರಲ್ಲ ನೀವು ಅಂತ. ನಾ ಬೈತಾ ಇಲ್ಲ, ಈಗ ವಾಸ್ತವಕ್ಕೆ ಹೇಳಕತ್ತೀನಿ. ನೀನೇನ್ ತಿಳ್ಕೊಂಡಿರಿ, ನೀನೇನದಿ ಅದೇ ನೀನು ಅಪರೋಕ್ಷ ಬ್ರಹ್ಮಜ್ಞಾನಿ. ಹೆಂಗ್ ತಿಳ್ಕೊಂಡಿ ಅಂತಂದ್ರೆ ಇದೇ ಹೇಳ್ದ. ಸಂಸಾರ ನಾ ಬಿಟ್ಟಿನ್ರಿ, ಸಂಸಾರ ಇಲ್ಲ, ಹುಟ್ಟು ಸಾವು ಇಲ್ಲ ಅಂತ ತಿಳ್ಕೊಂಡಿನಿ. ಪಾಪ ಪುಣ್ಯ ಮಾಡೋದ ನಾನಲ್ಲ ಅಂತ ತಿಳ್ಕೊಂಡಿನಿ. ಹಿಂಗೆಲ್ಲ ತಿಳ್ಕೊಂಡಿನಿ, ಅದಕ್ಕೆ ಹಿಂಗಾಗ್ಯದ. ನೀನ್ ತಿಳ್ಕೊಂಡಿದ ಆಟೆ, ಆದ್ರೆ ತಿಳ್ಕೊಂಡದ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿದಲ್ಲ, ಅದು ನಿನಗೆ ಎಲ್ಲೂ ಮೋಕ್ಷ ಮಾಡಂಗಿಲ್ಲ. ಹೀಗಾಗಿ ಏನಾಯ್ತು? ಮೋಕ್ಷ ಆಗ್ಬೇಕಾದ್ರ ನಾ ಬ್ರಹ್ಮ ಅದೀನಿ ಅನ್ನಂತ ನಿತ್ಯ ಅಭಿಮಾನ ಸಹಿತ ಬಿಡಬೇಕು. ಚಿದಾಭಾಸ ತನ್ನ ಏನದ ಬ್ರಹ್ಮನಿಗೂ ತನಗೂ ಇರುವ ವ್ಯತ್ಯಾಸಗಳೇನದವ ಅವುಗಳನ್ನ ಬಾಧ ಮಾಡ್ಕೊಳ್ಳೋದನ್ನು ಇಲ್ಲದಂಗೆ ಮಾಡ್ಕೋಬೇಕು, ಕಳ್ಕೋಬೇಕು, ನಷ್ಟ ಮಾಡ್ಕೋಬೇಕು. ನಷ್ಟ ಮಾಡ್ಕೊಂಡಾಗ ಅವನಿಗೆ ನಾನು ಬ್ರಹ್ಮ ಅನ್ನೋಂಥ ಜ್ಞಾನ ಆಗ್ತದ. ಆದ್ರ ನಾನು ಬ್ರಹ್ಮ ಅನ್ನೋ ಜ್ಞಾನ ಸಹಿತ ಅವನು ಅದನ್ನ ಕಳ್ಕೋಬೇಕಾಗ್ತದೆ. ಕಳ್ಕೊಂಡು ಸೈಲೆಂಟ್ ಆದಾಗ ಅವನಿಗೆ ಶುದ್ಧ ಬ್ರಹ್ಮ ಸ್ವರೂಪ ಉಂಟಾಗಿರ್ತದ. ಮೋಕ್ಷ ಹೆಂಗಾಗ್ತದ? ದಾರಿ ಗೊತ್ತಾಯ್ತಾ? ಸಮಾನಾಧಿಕರಣ, ಮುಖ್ಯ ಸಮಾನಾಧಿಕರಣ, ಬಾಧ ಸಮಾನಾಧಿಕರಣ. ಬಾಧಗಳು ಮಾಡ್ಕೊಂಡಿವೆ ಇಲ್ಲ,
ಇನ್ನ ಹಂಗೆ ಉಳಿದವ. ದೇಹನೇ ನಾನು ಅಂತ ಇವೆಲ್ಲ ಅಭಿಮಾನಗಳೇನದವಲ್ಲ, ದೇಹ ನನ್ನದು ಅನ್ನೋ ಅಭಿಮಾನಗಳು ಏನದವಲ್ಲ, ಇವೆಲ್ಲ ಏನಾಗಬೇಕು? ಬಾಧ ಆಗ್ಬೇಕಲ್ಲ. ಅಜ್ಞಾನ ಎಲ್ಲ ಬಾಧ ಆಗ್ಬೇಕಲ್ಲ. ಇವತ್ತು ಹೇಳಿದ ಪಾಠ ಮುಖ್ಯ ಪಾಠ ಹೌದಾ ಅಲ್ಲ? ಮಾರ್ಮಿಕವಾಗಿದ್ದ ಹೌದಲ್ರಿ? ಬಹಳ ಮುಖ್ಯವಾದದ್ದು. ಅದಕ್ಕೆ ಶಿಷ್ಯ ಏನ್ ಮಾಡೋಣ, ಸಾಕ್ಷಿ ಭಾಷ್ಯದ ಕಡೆ ಮೊದಲು ನೀ ಸಾಕ್ಷಿ ಗುರುತಿಸುವ ಅಂತ ಗುರು ಹೇಳ್ದ. ಗುರು ಹೇಳಿದ್ಮೇಲೆ ಶಿಷ್ಯ ನಾನಾ ರೀತಿ ಪ್ರಯತ್ನ ಮಾಡಿ ಸಾಕ್ಷಿ ಭಾನ ಮಾಡ್ಕೋಬೇಕಂದ್ರೆ ಒಂದು ವಿಧಾನವನ್ನ ಏನು ಪಾಲಿಸಿದನಪ್ಪ ಅಂತಂದ್ರೆ, ಏನ್ ಪಾಲಿಸಿದ? ಎರಡು ಭಾಷ್ಯಗಳು, ಒಂದು ಸಾಕ್ಷಿ ಭಾಷ್ಯ, ಇನ್ನ ಒಂದು ಪರಮಾರ್ಥ ಭಾಷ್ಯ. ಈ ಎರಡು ಭಾಷ್ಯಗಳ ಮೂಲಕ ಸಾಕ್ಷಿಯನ್ನ ಗುರುತಿಸೋದು, ಬೆಳಕಿದ್ದಾಗ ಒಂದು, ಬೆಳಕಿಲ್ಲದಾಗ ಒಂದು. ಅಂತಃಕರಣ ವೃತ್ತಿ ನೇತ್ರದ್ವಾರ ಅಥವಾ ಇಂದ್ರಿಯ ದ್ವಾರ ಅಥವಾ ಪ್ರಮಾಣ ದ್ವಾರ ಹೋಗಿ ಆ ವಿಷಯದ ಆವರಣ ಭಂಗ ಮಾಡಿದಾಗ ಅಲ್ಲಿ ಏನಾಗ್ತದಪ್ಪ ಅಂದ್ರೆ, ಅಲ್ಲಿ ಅಂತಃಕರಣದಲ್ಲಿರುವ ಉಪಯುಕ್ತ ಚೇತನ, ಸಾಕ್ಷಿ ಚೇತನ, ವೃತ್ತಿ ಒಳಗಿರುವ ಚೇತನ ಮತ್ತೆ ಆ ವಸ್ತುವಿನೊಳಗಿರುವಂತ ಉಪಯುಕ್ತ ಚೇತನ ಮೂರು ಒಂದೇ ಆದಾಗ ಏನಾಗ್ತದ, ಈ ಚಿದಾಭಾಸನಿಗೆ ಆ ಜಡ ವಸ್ತುವನ್ನು ಗುರುತಿಸುವಂತ ಸಾಮರ್ಥ್ಯ ಬರ್ತದ. ಹಿಂಗಾಗಿ ಇದಕ್ಕೇನಂತಾರ? ಪರಮಾರ್ಥ ಭಾಷ್ಯ ಅಂತಾರ. ಮತ್ತ ಬೆಳಕಿರ್ಲಾರ್ದಾಗ ಅದು ಆವರಣ ಭಂಗ ಮಾಡ್ಲಿಕ್ಕೆ ಆಗಂಗಿಲ್ಲ. ಆವಾಗ ಏನಾಗ್ತದಪ್ಪ, ಅಂತಃಕರಣದೊಳಗೆ ನಿಮ್ಮ ಅದೇ ಸಾಕ್ಷಿಯ ಆಶ್ರಯದಲ್ಲಿರುವಂತ ಅವಿದ್ಯೆ ಹೋಗಬೇಕು. ಆ ಅವಿದ್ಯೆ ವೃತ್ತಿ ಏನ್ ಮಾಡ್ತದ, ತನ್ನೊಳಗಿರುವ ಎರಡು ಶಕ್ತಿಗಳು, ಒಂದು ಸತ್ವಗುಣ, ಇನ್ನೊಂದು ತಮೋಗುಣ. ಸತ್ವಗುಣ ಏನಾಗ್ತದ? ಸರ್ಪದ ಜ್ಞಾನ ಅಥವಾ ಅಜ್ಞಾನ. ಆ ವಸ್ತು ಇರೋದೇ ಒಂದು, ಇದು ನಾ ತಿಳ್ಕೊಂಡಿದ್ದೆ ಮತ್ತೊಂದು. ಅದರದ ಜ್ಞಾನ ಮಾಡ್ಕೊತದ ಸತ್ವಗುಣದಿಂದ. ಮತ್ತ ಏನ್ ಜ್ಞಾನ ಮಾಡ್ಕೊತದ? ಅದರದೇ ಆಕಾರ ಆ ಅವಿದ್ಯೆಯ ತಮೋಗುಣ ತಾಳ್ತದ ಅಂತೇಳಿ ಇದಕ್ಕೇನಂತಾರ? ಪರಮಾರ್ಥ ಭಾಷೆ. ಸಾಕ್ಷಿ ಭಾಷೆಯ ಮೂಲಕ ಸಾಕ್ಷಿಯ ಭಾನ ಮಾಡ್ಕೊಳ್ಳೋದು ಒಂದು ವಿಧಾನ ಕಲಿಸಿದ್ರು. ಇನ್ನೊಂದು ವಿಧಾನ ಏನದಪ್ಪ ಅಂತಂದ್ರೆ, ಜ್ಞಾತೃ ಜ್ಞಾನ ಜ್ಞೇಯ ಅನ್ನೋದು ಇದು ಇನ್ನೊಂದು ರೀತಿ. ಅದು ಮೊದಲಿಂದು ತಿಳಿದ್ರ ಸರಿ, ತಿಳಿದಿಲ್ಲ ಅಂತಂದ್ರೆ ಸರಳವಾದ ರೀತಿಯಲ್ಲಿ ಈ ಮೂರು ಶಬ್ದಗಳನ್ನ ತಿಳ್ಕೋರಿ. ಈ ಮೂರು ಶಬ್ದಗಳು ಜ್ಞಾತೃ ಜ್ಞಾನ ಜ್ಞೇಯ. ಈ ಮೂರರಿಂದ ಸಾಕ್ಷಿ ಭಿನ್ನವಾಗಿರುತ್ತದೆ. ಸಾಕ್ಷಿ ಈ ಮೂರನ್ನು ಪ್ರಕಾಶಿಸುತ್ತದೆ. ಈ ಜ್ಞಾತೃ ಜ್ಞಾನ ಜ್ಞೇಯ ಈ ಪದ್ಧತಿ ಏನದ, ದಿನ ಬೆಳಿಗ್ಗೆ ಎದ್ದ ಮೇಲೆ ಸಂಜೆ ತನಕ ಪ್ರತಿಯೊಂದು ವಸ್ತುವನ್ನ ನೀವು ತಿಳ್ಕೋಬೇಕಂತ ಹೋಗ್ತೀರಿ. ತಿಳ್ಕೊಳ್ಳೋದು ಜ್ಞಾತೃ ಯಾರು? ಚಿದಾಭಾಸ. ಜಡ ವಸ್ತುಗಳನ್ನ ತಿಳ್ಕೋತೀರಿ. ಮತ್ತೆ ತಿಳ್ಕೋಬೇಕಾದ್ರ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಆ ವಸ್ತುವಿನ ಸಮಾನ ಆಕಾರ ತಾಗ್ತದಲ್ಲ, ಅದಕ್ಕೇನಂದಾರ? ತಿಳ್ಕೋಬೇಕಾದವ ಚಿದಾಭಾಸ. ತಿಳ್ಕೋಬೇಕಾದಾಗ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಗ್ತದಲ್ಲ, ಅದಕ್ಕೆ ಏನಂತಾರ? ಜ್ಞಾನ ಅಂತಾರ. ಜ್ಞಾನ ಆಕಾರ ತಾಗ್ತದಲ್ರಿ, ನಿಮ್ಮ ವೃತ್ತಿ ಹೋಗಿ ಆವರಣ ಭಂಗ ಮಾಡ್ತದಿಲ್ಲ, ಆ ವಸ್ತುವಿನ ಸಮಾನ ಆಕಾರ ತಾಳೆ. ಆವರಣ ಭಂಗ ಮಾಡೋದಕ್ಕೆ ಏನ್ ಮಾಡ್ತದೆ? ಆಕಾರ ತಾಳ್ತದಿಲ್ಲ. ಹೋಗಿ ರಜ್ಜುವಿನ ಆಕಾರ ತಾಳ್ತು, ಘಟದ ಆಕಾರ ತಾಳ್ತು, ಪಟದ ಆಕಾರ ತಾಳ್ತು ಅಂತಂದ್ರೆ ಅದು ಆಕಾರ ತಾಳೋದಕ್ಕೆ ಏನಂತಾರ? ಆವರಣ ಭಂಗ ಮಾಡೋದಂತಾರಲ್ಲ, ಅದಕ್ಕೆ ಜ್ಞಾನ ಅಂತಾರ. ಜ್ಞಾತೃ ಅಂದ್ರೆ ಚಿದಾಭಾಸ. ಚಿದಾಭಾಸ ಅಂದ್ರೆ ಏನಂತ ಅತ್ಯಂತ ಸರಳವಾಗಿ ತಿಳಿದೋದು ನಿಮ್ಗೀಗ. ಮತ್ತೀಗ ಏನಾಯ್ತು? ಜ್ಞಾನ ಅಂದ್ರೆ ಏನಂತ ಗೊತ್ತಾಯ್ತಾ?
ನಿಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರ ಹೋಗಿ ವಿಷಯ ವಸ್ತುವಿನ ಏನ್ ಮಾಡ್ತು ಸಮಾನ ಆಕಾರ ತಾಳಿದ್ದಕ್ಕೆ ಜ್ಞಾನ, ಅಲ್ಲಿ ಚಿದಾಭಾಸ, ಇದಕ್ಕೆ ಇದು ಅಂತರ ಅಂತ ಜ್ಞಾನ ಮಾಡ್ಕೊಂಡ. ಹೌದಿಲ್ಲ? ಮತ್ತ ಧ್ಯೇಯ ಅಂತಂದ್ರೇನು? ಯಾವ ವಸ್ತುವಿನ ಆಕಾರ ತಾಳಿದ, ಯಾವ ವಸ್ತುವನ್ನು ತಿಳ್ಕೊಬೇಕಂತ ಮಾಡಿರಿ ಅದೇ ಜ್ಞೇಯ ವಸ್ತು. ರಜ್ಜು ಜ್ಞೇಯ ವಸ್ತು. ನಿಮ್ಮ ವೃತ್ತಿ ಹೋಗಿ ರಜ್ಜುವಿನ ಸಮಾನ ಆಕಾರ ತಾಳಿ ಅದರ ಆವರಣ ಭಂಗ ಮಾಡಿ ಇದು ರಜ್ಜು ಅಂತೇಳಿ ಗುರುತಿಸ್ಬೇಕಿರಿ, ಅದು ಜ್ಞಾನ. ಯಾರು ಗುರುತಿಸ್ತಾರ? ನಿಮ್ ಚಿದಾಭಾಸ ಗುರುತಿಸ್ತಾನ, ಅವ ಜ್ಞಾತೃ. ಈ ಜ್ಞಾತೃ, ಜ್ಞೇಯ, ಜ್ಞಾನ ಇವೇನದ ಇವು ಮೂರನ್ನ ಪ್ರಕಾಶ ಮಾಡೋದು ಯಾವುದು? ಸಾಕ್ಷಿ. ಸಾಕ್ಷಿ ಇರ್ಲಿಲ್ಲ ಅಂತಂದ್ರ ನಿಮ್ಮ ಜ್ಞಾತೃವಿಗೆ ಏನನ್ನೂ ತಿಳ್ಕೊಳಕ್ಕಾಗಲ್ಲ. ಸಾಕ್ಷಿ ಇರ್ಲಿಲ್ಲ ಅಂತಂದ್ರೆ ಸುತ್ತಮುತ್ತ ಏನ್ ವಸ್ತುಗಳಿದ್ರೂ ಸಹಿತ ಅವು ನಿಮ್ಮ ಗಮನಕ್ಕೆ ಬರುವುದಿಲ್ಲ. ಜ್ಞೇಯ ವಸ್ತುಗಳು ನಿಮ್ಮ ಗಮನಕ್ಕೆ ಬರೋಂಗಿಲ್ಲ. ಜಗತ್ತು ಸುತ್ತಮುತ್ತ ಬೇಕಾದಷ್ಟದಲ್ರಿ ನಿಮಗ, ಅದು ನಿಮ್ ಗಮನಕ್ಕೆ ಬರ್ಲಕತ್ತದ. ಈಗ ಅಮೆರಿಕ ಆದ ಇಲ್ಲ ನಿಮ್ ಸುತ್ತಮುತ್ತ, ನಿಮ್ಮ ಆಜು ಬಾಜು ಮನ್ಯಾಗ ಮಂದಿ ಎಲ್ಲ ಅದರ ಇಲ್ಲ, ನಿಮ್ ಊರ್ ಅದ ಇಲ್ಲ, ನಿಮ್ ರಾಜ್ಯ ಅದ ಇಲ್ಲ, ನಿಮ್ಮ ದೇಶ ಅದ ಇಲ್ಲ. ನಿಮ್ ಸಾಕ್ಷಿದ ಗಮನ ಅದ್ರ ಕಡೆ ಇಲ್ಲ ಅಂತಂದ್ರ ಅದು ಇದ್ದಂಗ ಇಲ್ಲದಂಗ. ನಿಮ್ ಗಮನ ಅಲ್ಲಿಲ್ಲ ಅಂತಂದ್ಮೇಲೆ ಅದು ಏನ್ ಮಾಡ್ಬೇಕು ತಗೊಂಡು? ನಿಮ್ ಸಾಕ್ಷಿ ಆದಂತೆ ಅದ್ರ ಮೇಲೆ ಗಮನ ಹರಿಸ್ಲಕತ್ತೀರ ಇಲ್ಲ? ತಿಳಿಬೇಕತ್ತದ? ನೀವ್ ಸಾಕ್ಷಿನೇ ಅದ್ರ ಕಡೆ ಗಮನ ಇರ್ಲಿಲ್ಲ ಅಂತಂದ್ರ ನಾನಿಲ್ಲದ ವಿಶ್ವ ಏನಾದರೇನು ಅಂತಾನೆ ಕುವೆಂಪು. ನಾನಿಲ್ಲದ ವಿಶ್ವ ಏನಾದರೇನು? ನಾನೇ ಇಲ್ಲಲ್ಲಿ, ಸಾಕ್ಷಿನೇ ಇಲ್ಲ ಅಂತಂದ್ಮೇಲೆ ವಿಶ್ವದಾಗ ಏನಿದ್ರೇನು ಏನ್ ಬಿಟ್ರೆ ನನಗೇನ್ ಸಂಬಂಧ? ಮಗಳಿಗೆ ಬೇಕಾದ ಏನೆಲ್ಲ ಇದ್ರೂ ಸಹಿತ ನಮಗೇನು ಅದ್ರ ಕಡೆ ಲಕ್ಷ್ಯ ಇಲ್ಲ ಅಂದ್ರೆ ಸಂಬಂಧ ಇಲ್ಲಲ್ಲ ಅದು. ನಾನು ನದಿನಂತ ಅವೆಲ್ಲ ಅದಾವ ಇಲ್ಲ? ನಾನಿಲ್ಲ ಅಂತಂದ್ರೆ ಅವ್ರದ್ದು ಇರುವಿಕೆಯಿಂದ ನನಗೇನಾಗದು? ಹೆಂಗದ್ರಿ ಇದು? ಅದಕ್ಕ ಜ್ಞಾನವನ್ನು ಸಾಕ್ಷಿನೇ ಬೆಳಗ್ತದ, ಪ್ರಕಾಶ ಮಾಡ್ತದ. ಜ್ಞಾತೃವನ್ನು ಸಾಕ್ಷಿನೇ ಪ್ರಕಾಶ ಮಾಡ್ತದ. ಮತ್ತೆ ಜ್ಞೇಯವನ್ನು ಸಾಕ್ಷಿನೇ ಪ್ರಕಾಶ ಮಾಡ್ತದೆ. ಸಾಕ್ಷಿ ಇಲ್ಲ ಅಂತಂದ್ರೆ ಇವು ಮೂರು ಪ್ರಕಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸಾಕ್ಷಿ ಹೆಂಗದಂದ್ರೆ ಈ ಮೂರರಿಂದ ಭಿನ್ನವಾಗಿದ್ದು ಈ ಮೂರನ್ನು ಪ್ರಕಾಶ ಮಾಡ್ತದೆ. ಜ್ಞಾತೃ, ಜ್ಞಾನ, ಜ್ಞೇಯ ಇವು ಮೂರು ಏನದವ ಜಗತ್ತಿನ ಲೆಕ್ಕದಾಗ ಬರ್ತವೆ. ಇವು ಅದು ಸಾಕ್ಷಿ ಏನದ ಬ್ರಹ್ಮನ ಲೆಕ್ಕದಾಗ ಬರ್ತದ. ಸಾಕ್ಷಿ ಸತ್ಯ, ಜ್ಞಾತ್ರ, ಜ್ಞಾನ, ಜ್ಞೇಯ ಅಂತ ಇವು ಮೂರು ಏನದವ ಇವು ಮಿಥ್ಯ. ಇವು ವ್ಯವಹಾರಿಕ ಜಗತ್ತಿನೊಳಗೆ ವ್ಯವಹಾರ ಮಾಡೇಬೇಕಾಗ್ತದೆ. ವ್ಯವಹಾರ ಮಾಡಬೇಕಾದ್ರೆ ಚಿದಾಭಾಸ ಬೇಕು, ಜ್ಞಾನ ಬೇಕು, ಜ್ಞಾತೃ ಬೇಕು, ಎಲ್ಲ ಬೇಕು. ಬರೀ ಸಾಕ್ಷಿ ಒಂದೇ ಇತ್ತಂದ್ರೆ ಅಲ್ಲಿ ವ್ಯವಹಾರ ಆಗುವುದಿಲ್ಲ. ಜಗತ್ತಿನಲ್ಲಿ ವ್ಯವಹಾರ ಮಾಡ್ಕೊಂಡು ಬದುಕಬೇಕಾಗ್ಯದ ಅಂತಂದ್ಮೇಲೆ ಇವೆಲ್ಲ ಬೇಕು. ಇವೆಲ್ಲ ಏನೆಲ್ಲ ಬೇಕಂತೇಳಿ ಇಟ್ಕೊಂಡ್ರು ಸಹಿತ ಅವು ಯಾವ ಸತ್ಯ ಇಲ್ಲ. ಬ್ರಹ್ಮ ಒಂದೇ ಸತ್ಯ, ಸಾಕ್ಷಿ ಒಂದೇ ಸತ್ಯ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಬಹಳ ಸುಲಭವಾದ ರೀತಿಯಲ್ಲಿ ಸಾಕ್ಷ್ಯಭಾನವಾಗುವುದು. ಅದು ಹೇಗೆಂದರೆ ಪಂಚದಶಿ ಗ್ರಂಥದಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು 15 ದೀಪಗಳ ಮೂಲಕ ಅವರು ಒಂದು ಬುಕ್ ಬರ್ತಾರೆ, ಪಂಚದಶಿ ಅಂತ ಹೇಳಿ. 15 ದೀಪ ಅಂದ್ರೆ ಏನು? 5 ದೀಪ ಸದ್ರೂಪ ಬ್ರಹ್ಮನ ಮೇಲೆ, 5 ದೀಪ ಚಿದ್ರೂಪ ಬ್ರಹ್ಮನ ಮೇಲೆ, 5 ದೀಪ ಆನಂದ ರೂಪ ಬ್ರಹ್ಮನ ಮೇಲೆ ಬರ್ದಾರ. ಸಚಿತ್ ಆನಂದವನ್ನು ಬರೆದದ್ದು 5 ದೀಪಗಳಲ್ಲಿ ಬರ್ದಾರ. ಒಂದು ದೀಪ ಅಂದ್ರೆ ನಾವ್ ಹೆಂಗ ವಿಚಾರ ಸಾಗರದಾಗ ತರಂಗ ಅಂತೀವಿ, ವಿಚಾರ ಚಂದ್ರೋದಯದ ಕಲ ಅಂತೀವಿ. ಅಲ್ಲಿ ಏನದಂದ್ರೆ ದ್ವೀಪ ಅಂತಾರ. ದೀಪ. ಅದಕ್ಕೆ ಇಲ್ಲಿ ಕೂಟ ಅಂತ ಅಂದ್ರು ಒಂದೇ,
ಸಾಕ್ಷಿ ಅಂದ್ರು ಒಂದೇ, ಅಂತಃಕರಣ ಅಂದ್ರು ಒಂದೇ, ಉಪೈತ ಚೇತನ ಅಂದ್ರು ಒಂದೇ, ಬ್ರಹ್ಮಚೇತನ ಅಂದ್ರು ಒಂದೇ. ಪದಗಳು 4 ಇದ್ದರೂ ಅರ್ಥ ಒಂದೇ ಇದೆ. ಕೂಟಸ್ಥ, ಸಾಕ್ಷಿ, ಉಪೈತ ಚೇತನ, ಬ್ರಹ್ಮ ಈ 4 ಶಬ್ದಗಳಿಂದ ಗುರುತಿಸುತ್ತಿರುವುದರಿಂದ ಆ ಒಂದೇ ಬ್ರಹ್ಮಚೇತನ, ಅದೇ ಸಾಕ್ಷಿ ಚೇತನ. ಈ ಸೂರ್ಯ ನಮಸ್ಕಾರ ಹಾಕ 9 ಹೆಸರು ಹೇಳ್ತಾರ ಅವನಿಗೆ. ಒಂದೊಂದು ಹೆಸರು ಹೇಳಿ ಹೇಳ್ತಾರ. 9 ಹೆಸರು ಸೂರ್ಯ, ಭಾನು, ರವಿ, ಮತ್ತಿನ್ನೇನೇನದಾವ ನೋಡ್ರಿ, ದಿನಕರ, ಅವ್ ಏನೇನದಾವಲ್ಲ ಅವೆಲ್ಲ ಹೆಸರುಗಳು ಯಾರಿಗೆ? 9 ಹೆಸರು ಹೇಳಿದ್ರು ಅರ್ಥ ಯಾರಿಗೆ? 9 ಹೆಸರು ಹೇಳಿದ್ರು ಅರ್ಥ ಯಾರಿಗೆ? ಸೂರ್ಯಗೆ ಹೌದಾ ಇಲ್ಲ? ಸೂರ್ಯನಿಗೆ. ಹಂಗ ಎಷ್ಟು ಸೂರ್ಯ ಅದರ? 9 ಹೆಸರು ಹೇಳಿದ್ರೇನು 90 ಹೆಸರು ಹೇಳಿದ್ರೇನು ಒಬ್ಬನೇ ಸೂರ್ಯ ಇದ್ದಾನೆ. ಹಂಗ ಕೆಲವು ಕಡೆ ಕೂಟಸ್ಥ ಅಂತಾರ, ಕೆಲವು ಕಡೆ ಸಾಕ್ಷಿ ಅಂತಾರ, ಕೆಲವು ಕಡೆ ಉಪೈತ ಚೇತನ ಅಂತಾರ, ಕೆಲವು ಕಡೆ ಬ್ರಹ್ಮ ಅಂತಾರ. ಏನು ಹೇಳಿದ್ರು ಸಹಿತ ಒಂದೇ ವಸ್ತುವಿಗೆ ಅಷ್ಟೊಂದು ಹೆಸರುಗಳದವ. ಹೀಗಾಗಿ ಈ ಒಂದು ಜ್ಞಾತ್ರ ಜ್ಞಾನ ಜ್ಞೇಯದ ಮೂಲಕ ಸಾಕ್ಷಿವಾನ ಹೆಂಗ ಮಾಡ್ಕೋಬೇಕು ಅನ್ನೋದು ಇನ್ನೂ ವಿಶಾಲವಾಗಿ ಏನಾಗ್ತದ ಮುಂದಿನ ಪಾಠದಲ್ಲಿ ಹೇಳಲಾಗುತ್ತದೆ. ಈಗ ಸಮಯ ಆಯ್ತು, 8 ಗಂಟೆ 12 ನಿಮಿಷ ಆಗ್ಯದ. ಇನ್ನ ಹಿಂಗೆ ಹೇಳ್ಕೊತಾದ್ರ ಏನಾಗ್ತದ? ಡೆಂಟಲ್ ಡಾಕ್ಟರ್ ಬಳಿ ಹೋದಂಗ ಆಗ್ತದ. ಡೆಂಟಲ್ ಡಾಕ್ಟರ್ ಬಳಿ ನೀವು ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಏನ್ ಮಾಡ್ತೀರಿ? ನಿಧಾನವಾಗಿ ಲೆಫ್ಟ್ ಆಗಿ ಹೋಗ್ಬಿಡ್ತೀರಿ. ಹಿಂಗೆ ಹೇಳ್ಕೊತ್ ಕುಂದ್ರು ನೀನ್ ಮುಗಿದಂಗೆ ಕಾಣಂಗಿಲ್ಲ ಆಗಿದೆ, ನಾನೇ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಲೆಫ್ಟ್ ಆಗಿಬಿಡ್ತೀವಿ. ನೀವು ಲೆಫ್ಟ್ ಆಗಿರೋದಕ್ಕಿಂತ ಮೊದಲು ನಾವು ಪಾಠ ಮುಗಿಸ್ಬೇಕಾಗೋದಿಲ್ಲ. ಅಲ್ಲಿಂದ ಡಾಕ್ಟರ್ ಬಳಿ ಒಬ್ಬ ಹೆಣ್ಮಗಳು ಹೋಗಿದ್ರು. ಅವನು ಏನ್ ಬಾಯಿ ಬಾಳ ಬ್ಯಾನ್ ಆಗ್ಯದ್ರಿ, ಹಲ್ಲು ಬಾಳ ತ್ರಾಸ ಆಗ್ಯದ, ಬಾಯ್ತೇರಿ ಬಾಯ್ ತೆರೆದು ನೋಡಿದ್ರ ಹಲ್ಲು ಹುಳ ಹಚ್ಚದ, ಹಲ್ಲು ತೆಗೆದ್ಬಿಡಮ್ಮ ಅಂತ ಅಂದ್ರ ಆಯ್ತರಿ ಅಂತ. ಬಾಯ್ತೇರಿ, ಇನ್ನೊಂದಿಟ್ಟು ಬಾಯ್ತೇರಿ ಅನ್ಲಕತ್ನಂತ. ಆಕಿ ಏಟ್ ಬಾಯ್ ತೆರೆದ್ರು ಏಟ್ ತೆಗಿಬೇಕು, ಇನ್ನ ಸೇರಿ ಹಂಗೆ ಅನ್ಲಕತ್ತನತ್ತ ಡಾಕ್ಟರ್. ಅವನೇನು ಕಣ್ಣಿಗೆ ನಂಬರ್ ಜಾಸ್ತಿ ಬಂದಿದ್ದು ಕಾಣಿಸ್ತದ, ಬಾಯ್ ತೆರೆದ್ರ ಒಳಗೇನು ಕಾಣದು, ಕತ್ತಲ್ ಕಾಣ್ಲಕತ್ತದ, ಇನ್ನ ಸೇರಿ. ಅವಾಗ ಅಕ್ಕಿ ಅಂದ್ರ 1 ನಿಮಿಷ ಡಾಕ್ಟರ್ ಅಂದ್ರು. ಏನು ನಂದೊಂದು ಪ್ರಶ್ನೆ ಅದ ಹೇಳ್ಬೇಕು. ನೀವೇನು ನಮ್ದೇನು ಅಲ್ಲಿ ಕಿತ್ತಲಕ್ಕ ಬಾಯಿ ಹೊರಗೆ ನಿಂತು ಕಿತ್ತವ್ರದಿರು, ಬಾಯಿ ಒಳಗೆ ನಿಂತು ಕಿತ್ತವ್ರದಿರು? ಇಷ್ಟು ಬಾಯಿ ತೆಗೆದ್ರೆ ಇನ್ನ ತೆಗಿದ್ರೆ ಬಾಯಿ ಒಳಗೆ ಬರೋದ್ರೆ ನಮ್ಮ ಅಲ್ಲಿ ಕಿತ್ಲಕ್ಕ ಅನ್ನುವಂತ ಹೆಂಗದು ಜೋಕ್. ಅದಕ್ಕ ನೀವು ಪಾಠ ಹೇಳೋದು ನಾವು ಎದ್ದು ಹೋಗೋದ್ರಾಗೆ ಮುಗಿಸ್ತಿರೋ ಏನ್ ನಾವೇ ಎದ್ದು ಹೋಗಿ ಪಾಠ ಮುಗಿಸಮೋ ಅನ್ನಂಗ ಆಗ್ಬಿಡ್ತದೆ. ಇದು ಪಾಠ ಉಪಯೋಗ ಆಯ್ತಾ? ಚಲೋ ಆಯ್ತಾ ಇವತ್ತಿನ ಪಾಠ? ಹೆಂಗ ಲೆಫ್ಟ್ ಆಗಿರ ನಿದ್ದೆ ಎತ್ತದ ಏನಾಯ್ತು? ಈಗ ನೋಡ್ರಿ, ನಿಮ್ಗ ಜೋಕ್ ಪಾಠ ಹೇಳಿದ್ರು ನಗು ಸಹಿತ ಬರಲ್ರಿ. ಯಾಕಂದ್ರೆ ಇವೆಲ್ಲ ಚಿಲ್ಲರ್ ಮಾತನ್ನಿಸ್ತಾವ ನಿಮಗ್, ಅನ್ನು ಕೆಲ್ಸಕ್ಕೆ ಬರ್ಲಾರ್ದ ಮಾತು. ನಮ್ಗೇನ್ ಹೇಳ್ಬೇಕು? ಶುದ್ಧ ಬ್ರಹ್ಮಜ್ಞಾನದ ಮಾತು ಅಷ್ಟೇ ಹೇಳ್ರಿ. ಓದು ಎಲ್ಲ ಇಂಥವೆಲ್ಲ ಮಾತಾಡಿಸಿ ಜೋಕ್ ಹೇಳ್ಬೇಡ್ರಿ. ಎಲ್ಲ ಏನು ರುಚಿ ಕೊಡಲ್ಲ. ಬ್ರಹ್ಮ ಸತ್ಯ ಜಗತ್ ಮಿಥ್ಯೆ ಆಗ್ಬಿಟ್ಟದ ನಿಮ್ಗೆ ಆಲ್ರೆಡಿ. ಆಲ್ರೆಡಿ ಆಗ್ಯದ. ಇದೇ ಹೇಳ್ಕೊತೋಗೋದು, ಹಿಂಗೆ ಹೇಳ್ಕೊತೋಗೋದು, ಹೇಳಿದ್ದೇ ಹೇಳೋದು. ಚಿದಾಭಾಸಂದು ಸ್ಪಷ್ಟವಾದ ನಿಲುವು ಗೊತ್ತಾಯ್ತು. ಅವ ಬ್ರಹ್ಮ ಸ್ವರೂಪ ಹೆಂಗಾತಾನ ಅನ್ನೋದು ಗೊತ್ತಾಯ್ತು. ಅವ ಬ್ರಹ್ಮ ಸ್ವರೂಪ ಆಗ್ಬೇಕಾದ್ರ ಸತಿ ಬಂದು ಹೆಂಗ ಗಂಡನ ಮನೆಗೆ ತನ್ನ ಅಧಿಕಾರ ತಗೊಂಡು ತನ್ನ ಮೂಲ ರೂಪ ನಾಮಗಳನ್ನ ಹೆಂಗ್ ತ್ಯಾಗ ಮಾಡ್ತಾಳ, ಒಳ್ಳೆ ಉದಾಹರಣೆ ಹೌದಾ ಅಲ್ಲ ಇದು? ವಾದ ಸಮಾನ ಅಧಿಕರಣ ಸಂಬಂಧ
ಉಪಯುಕ್ತ ಇಲ್ಲ ಇದು. ಚಿರಾಭಾಸನ ಸಂಬಂಧ ಬ್ರಹ್ಮದ ಜೊತೆಗೆ ಅದ ಹೆಂಗ ಆದ ಸಮಾನಾಧಿಕರಣ ಸಂಬಂಧ ಅದ. ಕೂಟಸ್ಥನದು ಬ್ರಹ್ಮನ ಜೊತೆಗೆ ಸಂಬಂಧ ಅದ ಹೆಂಗ ತಂದೆ ಮಗನ ಸಂಬಂಧ, ಮುಖ್ಯ ಸಮಾನ ಅಧಿಕರಣ ಸಂಬಂಧ. ಈ ಎಲ್ಲ ಒಂದೊಂದು ಈಗ ಪೀಠಿಕೆ ಹಾಕೋತ್ ಹೋಗ್ತಾ ಇದ್ದೀನಿ. ಮುಂದ ಅದೇ ಈಗೇನ್ ಮುಂದಿನ ಪಾಠದ ವಿಷಯ ಈಗ ಪೀಠಿಕೆ ನಡೆದದ ನಿಮಗೆ. ಪೀಠಿಕೆಯಿಂದ ಮುಂದೆ ಹೋಗ್ತು. ನಾ ಈಗ ತುಂಬ ಓದಿದ್ರೆ ಅರ್ಥ ಆಗಿಬಿಡ್ಬೇಕು ನಿಮಗೆ. ಹಂಗೆ ಮಾಡಿಕೆ ಕರ್ಕೊಂಡು ಹೋಗ್ಲಕತ್ತೀನಿ. ರೋಡ್ ಹಾಕಿ ಆಮೇಲೆ ಕೈ ಹಿಡಿದು ದರ ಹೇಳ್ಕೊಂಡು ಹೋಗ್ಬಿಡೋದು. ಆಯ್ತು ಮುಗಿಸ್ನಾಗ ಅಂತ ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಮುಂದಿನ ಪಾಠದಾಗ ಏನ್ ಹೇಳವ್ರ ದೇವ್ರಿ? ಏನು ಜ್ಞಾತೃ ಜ್ಞಾನ ಜ್ಞೇಯಗಳ ಮೂಲಕ ಸಾಕ್ಷ್ಯಭಾನ ಮಾಡಿಕೊಳ್ಳುವ ಕೌಶಲ್ಯ ಅಭಿವೃದ್ಧಿ. ಹೌದಿಲ್ಲ? ಈಗೇನ್ ಮಾಡಿರಿ? ಪ್ರಮಾತ ಭಾಷ್ಯ, ಸಾಕ್ಷಿ ಭಾಷ್ಯಗಳ ಮೂಲಕ ಸಾಕ್ಷಿಯ ಭಾನ ಮಾಡಿಕೊಳ್ಳುವ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸಿಕೊಂಡಿರಿ. ಇವೆಲ್ಲ ಗೊತ್ತಾಗ್ಬಿಟ್ಟು ನಿಮ್ಗೆ ಮುಂದೇನು ಹೇಳ್ತಾರ, ಹಿಂದೇನು ಹೇಳ್ಯಾರ? ಯಾರು ಮಾತಾಡ್ಬೇಕಾ ಇವತ್ತಿನ ಪಾಠದ ಬಗ್ಗೆ ಅಥವಾ ನಿಮ್ಮ ಅಭಿಪ್ರಾಯ? ಏನ್ ಮಾಡ್ತೀರಿ? ಏನ್ ಮಾತಾಡೋದಿಲ್ಲ? ಓಕೆ, ಮುಂದೆ ಏನ್ ಮಾಡ್ತೀರ ಮಾಡಿ. ಎಲ್ಲರಿಗೂ ಶರಣ ಶರಣ.